ಎಲ್ಲರೂ ನಿಂತುಕೊಂಡವರಾಗಿ ನಮ್ಮ ಸತ್ಯವೇದಗಳ ಕೀರ್ತನೆಗಳು 104 ತಿಳಿಸ್ಕೊಳ್ಳೋಣ. Psalms 104 ಕೀರ್ತನೆಗಳು 104 31ರಿಂದ 35ನೇ ವಚನ ಉತ್ತರ ಪ್ರತ್ಯುತ್ತರ ಓದಿಕೊಳ್ಳೋರಾಗಿದ್ದಾರೆ. They want to read responsibly Psalms 104 31 to 35 verse. ಕೀರ್ತನೆಗಳು 104 31ರಿಂದ 35ನೇ ವಚನಗಳು. 31ನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ 32ನೇ ವಚನ ಸ್ವತಂತ್ರ ಓದಬೇಕು. ಅದೇ ರೀತಿಯಾಗಿ ಒಟ್ಟಾಗಿ ನಾವು 35ನೇ ವಚನದವರೆಗೂ ರೆಸ್ಪಾನ್ಸಿವ್ ಓದಿಕೊಳ್ಳುವವರಾಗಿದ್ದೇವೆ. ಇದರ ಉತ್ತರ ಪ್ರತ್ಯುತ್ತರವಾಗಿ ನಾವು 35ನೇ ವಚನದವರೆಗೂ ಓದಿಕೊಳ್ಳುವವರಾಗಿದ್ದೇವೆ. ಕೀರ್ತನೆಗಳು 104 31ನೇ ವಚನ ಸ್ಟೇಜ್ ಮೇಲೆ ಇರೋದು. ಯೆಹೋವನ ಮಹಿಮೆಯು ಸದಾಕಾಲವೂ ಇರಲಿ. ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ಆತನು ಸೃಷ್ಟಿಸಿದ ಆತನಿಂದಲೇ ಭೂಮಿಯು ಕಂಪಿಸುತ್ತದೆ. ನಾನು ಸಂತೋಷವಾಗಿರುವುದಕ್ಕೆ ಯೆಹೋವನಿಗೆ ಸ್ತುತಿಸುತ್ತಿರುವೆನು. ಜೀವಮಾನದಲ್ಲಿ ಆತನಿಗೆ ವಂದಿಸುತ್ತಿರುವೆನು. ಜ್ಞಾನದಿಂದ ಆತನಿಗೆ ಭೇಟಿಯಾಗಲಿ. ನಾನು ಯೆಹೋವನಿಗೆ ಆನಂದಿಸುವೆನು. ಪಾಪಾತ್ಮನ ದುರ್ಗತಿಯಲ್ಲಿ ಹೋಗಲಿ, ದುಷ್ಟರು ನಿರ್ಮೂಲವಾಗಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡಲಿ. ಹೌದು ಪ್ರಿಯರೇ, ನಾವು ಆತನ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ ಅಂದರೆ ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ. ನಾನಾದರೂ ಯೆಹೋವನಲ್ಲಿ ಆನಂದಿಸುತ್ತೇನೆ. ನಾವು ಆನಂದ ಪಡುವುದು ಆತನ ಒಂದು ಸನ್ನಿಧಾನದಲ್ಲಿ ಪ್ರಿಯರೇ. ನಾವು ಆನಂದ ಪಡುವುದು ಆತನ ಒಂದು ವಾಕ್ಯದಲ್ಲಿ. ಆತನೇ ನಾವು ಸಂತೋಷವುಳ್ಳವರಾಗಿರುತ್ತೇವೆ. ಆದ್ದರಿಂದ ನಾವು ಸೇರಿ ಬಂದಿದ್ದೇವೆ ಆತನ ಸನ್ನಿಧಾನಕ್ಕೆ. ನೀವು ಸ್ಥಳದಲ್ಲಿ ನಮ್ಮ ಒಂದು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ನಿಮ್ಮ ಹೃದಯವು ಚಂಚಲವಾಗದಿರಲಿ, ಮನಸ್ಸು ಚಂಚಲವಾಗದಿರಲಿ, ನಿಮ್ಮ ಆಲೋಚನೆ ಆ ಕಡೆ ಈ ಕಡೆ ಹೋಗದಿರಲಿ ಪ್ರಿಯರೇ. ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ ಆತನ ಸ್ತೋತ್ರ ಮಾಡುವ ಹಾಗೆ. ನಮ್ಮ ಸ್ತೋತ್ರ ಸಿಂಹಾಸನಗಳ ಮಧ್ಯೆ ವಾಸ ಮಾಡುವಂಥ ದೇವರು ನಮ್ಮ ದೇವರು. ಆತ ನಾವು ನಮ್ಮ ಮಧ್ಯದಲ್ಲಿ ಬರಮಾಡಿಕೊಳ್ಳುವಂತೆ ನಮ್ಮನೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಸೇನಾಧೀಶವಾದ ಪರಲೋಕ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಅಪ್ಪ, ರಾತ್ರಿ ಎಲ್ಲ ನಮ್ಮನ್ನು ಕಾಯ್ದಂತ ದೇವರೇ, ಈ ಬೆಳಿಗ್ಗೆ ಜಾವದ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇವತ್ತು ಆರಾಧನೆಗೆ ಬರಬೇಕಾದ್ರೆ ಮಕ್ಕಳು ಕರ್ಕೊಂಡು ಬರ್ಬೇಕೆ ನಾನು ಬೇಡುತ್ತೇನಪ್ಪ. ಎಲ್ಲ ಅಥವಾ ತಡೆಗಳನ್ನು ತೆಗೆದುಹಾಕು ಕರ್ತನೆ. ನೀವು ನಮ್ಮ ಮನದಲ್ಲಿ ಮಹಿಮೆಂದಿಕೊಳ್ಳುವಂತೆ ಹಿಡಿದು ಬಾರ ರಾಜ, ನಮ್ಮ ನಡೆಸು ಕರ್ತನೆ. ಇವತ್ತು ಆರಾಧನೆ ಒಂದೊಂದು ಭಾಗದಲ್ಲಿ ನಿನ್ನ ನಾವು ಮಹಿಮೆ ಆಗಲಿ ಕರ್ತ ರಾಜ. ನಾವು ಲೋಕಕ್ಕಾಗಿ ಅಲ್ಲ, ಮನುಷ್ಯರಿಗಾಗಿ ಅಲ್ಲ, ನಮಗೋಸ್ಕರವಾದಾಗ ಅಲ್ಲ ಸ್ವಲ್ಪ ನಾವು ಸೇರಿ ಬಂದಿರುವಂಥದ್ದು ನಿನ್ನ ಮಹಿಮೆಗೋಸ್ಕರ ಕರ್ತನೆ. ನೀವು ನಮ್ಮನ್ನು ಕರೆದಿದ್ಯಲ್ಲ, ನಮ್ಮನ್ನು ರೂಪಿಸಿದ್ಯಲ್ಲ, ನಮ್ಮನ್ನು ಉಂಟು ಮಾಡಿದ್ಯಲ್ಲ ಕರ್ತ. ನಿನ್ನ ಒಂದು ಕರ್ತನೆ ಅಪ್ಪ ಮಕ್ಕಳಾಗಿ ಮಾಡಿಕೊಂಡಿದ್ಯಲ್ಲ, ಆ ಒಂದು ಕಾರಣಕ್ಕಾಗಿ ಮಾತ್ರವೇ ನಾವು ಸೇರಿ ಬಂದಿದ್ದೇವೆ. ನಮ್ಮನ್ನು ನಡೆಸು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ಒಳ್ಳೆತನವನ್ನು ನಾವೆಷ್ಟು ಹೊಗಳಿಕೊಂಡಾಡಿದರೂ ಅದು ಸಾಲದಾಗಿದೆ. ದೇವರು ನಮ್ಮನ್ನು ಒಬ್ಬಟ್ಟಿಕರನ್ನಾಗಿ ಬಿಡದೆ ತನ್ನ ಆತ್ಮನನ್ನು ನಮಗೆ ಕೊಟ್ಟು, ನಮ್ಮೊಳಗೆ ಇರುವಂಥ ಆತ್ಮನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವಂಥ ದೇವರ ಆತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಕಳೆದ ವಾರವೆಲ್ಲ ಆತನಿಗೆ ವಿರುದ್ಧವಾಗಿ ನಾವು ಎಷ್ಟೋ ಅವಿಧೇಯರಾಗಿ ನಡೆದಿದ್ದೇವೆ. ಆದರೂ ತನ್ನ ಕೃಪೆಯಿಂದ ನಮ್ಮನ್ನು ಈ ಬೆಳಗಿನ ಜಾವದಲ್ಲಿ ಆತನ ಸನ್ನಿಧಾನದಲ್ಲಿ ನಿಲ್ಲಿಸಿದಂಥ ದೇವಾದಿ ದೇವರನ್ನು ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡವರಾಗಿ ಆತನಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಯಾವ ರೀತಿ ಬಾಯಾಳಿದ ಜಿಂಕೆಯು ನೀರಿನ ತೊರೆಗಳಿಗೆ ಆತೊರೆಯುತ್ತದೋ ಅದೇ ರೀತಿಯಾಗಿ ನಾವು ಆತನಿಗಾಗಿ ಆತೊರೆಯುವಂಥ ಮನಸ್ಸನ್ನು ಯಾವಾಗಲೂ ದೇವರು ನಮಗೆ ಅನುಗ್ರಹಿಸಬೇಕಂತ ಈ ಸಮಯದಲ್ಲಿ ಆತ್ಮನೇ ಎಂಬುದಾಗಿ ನಾವು ಆತನನ್ನು ಸ್ತುತಿಸಿಕೊಳ್ಳೋಣ.
ನಮ್ಮ ದೇವನಿಗೆ ಎಲ್ಲ ಮಹಿಮೆಗೂ ಘನತೆಗೂ ಸ್ತೋತ್ರಕ್ಕೂ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ ಅಂತ ದೇವನಲ್ಲಿ ಈ ಸಮಯದಲ್ಲಿ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನ ನೀನೇ ಎಂಬುದಾಗಿ ನಾವು ಆತನನ್ನು ಮನ ತುಂಬಿ ಆರಾಧಿಸುತ್ತೇವೆ. Namaste.
ಹೌದು ಪ್ರಿಯರೇ, ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಕಡೆಯಿಂದ ಜ್ಞಾನಕ್ಕೂ ನೀತಿಗೂ ಶುದ್ಧೀಕರಣಕ್ಕೂ ಕಾರಣನಾದ ದೇವರು ಆತನು ನಮಗೆ ಸಾಕಾಗಿರುವಂಥ ದೇವನಾಗಿರುವಾಗ ಆತನು ಎಲ್ಲ ರೀತಿಯಲ್ಲಿ ನಮ್ಮನ್ನು ಸಂತೈಸುವಂಥ ದೇವನಾಗಿರುವಂಥ ಅಂಥ ದೇವನನ್ನು ಯೇಸು ಸಮಯದಲ್ಲಿ ನೀವೇ ಸಾಕು, ನೀ ನನ್ನ ಏಸಯ್ಯ ಎಂಬುದಾಗಿ ನಾವು ಅರ್ಥಭರಿತವಾಗಿ ಆತನ ಒಂದೊಂದು ಮಾತುಗಳು ವಾಕ್ಯಗಳನ್ನು ನಮ್ಮ ಹೃದಯ ತರಾಳದಿಂದ ನಾವು ಆಡುವಾಗ ಆತನಿಗೆ ಮೈನುಂಟಾಗಿ ಆತನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥ ಕರ್ತನಲ್ಲಿ ಸಮಯದಲ್ಲಿ ನೀವೇ ಸಾಕು, ನೀ ನನ್ನ ಏಸ ಎಂಬುದಾಗಿ ಆಗ
ಸಮಯದಲ್ಲಿ ನಾವೆಲ್ಲರೂ ಎತ್ತಿ ನಿಂತ್ಕೊಂಡು ಕಳೆದ ದಿನವೆಲ್ಲ ಕಳೆದ ಈ ವರ್ಷದಲ್ಲಿ 8 ತಿಂಗಳ ಅದ್ಭುತ ರೀತಿಯಲ್ಲಿ ನಮ್ಮ ನಡೆಸಿದಂಥ ದೇವನು ನಾವೆಷ್ಟೋ ಭಾಗ್ಯವಂತರು. ನಾವು ಚಿಕ್ಕ ಮಂದಿ ಆಗಿದ್ದರೂ ನಮ್ಮನ್ನು ಸಭೆಯಾಗಿ ಕೂಡಿ ಬರುವಂತೆ ಆತನು ನಡೆಸುತ್ತಿದ್ದಾನೆ. ಬೇರೆ ಅದೆಲ್ಲವನ್ನು ನೆನೆಸಿ ನಮ್ಮ ವ್ಯಕ್ತಿಗತ ಜೀವಿತದಲ್ಲಿ ಆತನು ಮಾಡಿದಂಥ ಎಲ್ಲ ಮೇಲುಗಳನ್ನು ನಾವು ನೆನೆಸುತ್ತಾ ಆತನಿಗೆ ನಾವು ಸ್ತೋತ್ರ ಮಾಡುತ್ತಾ ಆತನು ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿದ್ದಾನೆ. ನಾವು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸೆರೋಪೇರು ಆತನನ್ನು ಆರಾಧಿಸುವಾಗ ಆತನ ಮಕ್ಕಳಾಗಿರುವಂತಹ ಈ ಭೂಮಿಯಲ್ಲಿರುವಂತಹ ನಾವು ಆತನು ಪರಲೋಕಕ್ಕೆ ಏರಿ ಬರಬೇಕು ನಮ್ಮನ್ನು ಕರೆಯುವಂತ ಸ್ವರ ಅದು ಹತ್ತಿರವಿರುವಾಗ ನಾವು ಪರಲೋಕಕ್ಕೆ ಏರಿ ಹೋಗುವಂತ ನಿರೀಕ್ಷೆಯಿಂದ ಬರುವಾಗ ಸಮಯದಲ್ಲಿ ನಾವೆಲ್ಲರೂ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸುತ್ತಾ ದೇವದೂತರೊಟ್ಟಿಗೆ ಸೇರಿ ನಾವು ಆರಾಧಿಸುವ ಸಮಯದಲ್ಲಿ ವ್ಯಕ್ತಿಗತವಾಗಿ ನಾವು ನಮ್ಮ ದೇವರನ್ನು ಸೂಚಿಸಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ಅಪ್ಪ ನೀನು ಸರ್ವಶಕ್ತನೇ, ಸಿಂಹಾಸನ ಗುರುಳಾಗಿರುವ ನಿನ್ನನ್ನು ಆರಾಧಿಸುತ್ತೇವೆ ಅಪ್ಪ. ಯಜ್ಞದ ಕುರಿಯಾದಾತನೇ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಸಿಂಹಾಸನದ ಮುಂದಿರುವಂತ 7 ಆತ್ಮಗಳುಳ್ಳಾತನೇ ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಅವರ ಏಕನಾಗಿ ನಮ್ಮನ್ನು ನಡೆಸಿದಂತ ನಿನ್ನ ಎಲ್ಲಾ ಕೃಪೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಮ್ಮ ವ್ಯಕ್ತಿಗತ ಜೀವಿತಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ಕುಟುಂಬ ಜೀವಿತಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಮಗೆ ಕೊಟ್ಟಂತ ಮಕ್ಕಳಿಗಾಗಿ ಅವರ ಕುಟುಂಬಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಎಲ್ಲಕ್ಕಿಂತಲೂ ಸಭೆಗಾಗಿ ಅಪ್ಪ ನಿನ್ನ ದೇಹವಾಗಿರುವ ಸಭೆಗೆ ನಮ್ಮ ನಿತ್ಯತೆಯನ್ನ ಕರ್ತನೆ
ಅಪ್ಪ ಈ ಒಂದು ತಿಂಗಳ ಕೊನೆ ಭಾನುವಾರದಲ್ಲಿ ಪುನರುತ್ಥಾನದ ದಿನದಲ್ಲಿ ನಿನ್ನನ್ನು ಆರಾಧಿಸುವಂತೆ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನು ಇಲ್ಲಿಯವರೆಗೂ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿ ನಮ್ಮ ಮೂಲಕ ನೀನು ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಿನ್ನ ಮಕ್ಕಳಾದ ನಮ್ಮ ಮೇಲೆ ಅಪ್ಪ ದಿವ್ಯ ಜೊತೆ ಸಾಬಿಯಾಗಿರೋದ ನಮ್ಮ ಮೇಲೆ ಕರ್ತನೆ ಅಪ್ಪ ಆರಾಧನೆಗೆ ಬರಲಿಕ್ಕೆ ಆಗದಿರುವಂಥ ಪ್ರತಿಯೊಬ್ಬ ವಯಸ್ಸಾದಂಥವರು ಚಿಕ್ಕ ಮಕ್ಕಳನ್ನು ವಿಶೇಷ ರೀತಿಯಲ್ಲಿ ಕರ್ತನೆ ನೀನು ಆಶೀರ್ವದಿಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಉಳಿದಂತ ಎಲ್ಲಾ ಭಾಗದಲ್ಲಿ ಕರ್ತನೆ ಆರಾಧನೆ ಸಂಪೂರ್ಣವಾಗಿ ನಿನ್ನ ಕರೆಗಳನ್ನು ಒಪ್ಪಿಸಿಕೊಡುತ್ತೇವೆ. ವಾಕ್ಯವು ಕರ್ತನೆ ಅಪ್ಪ ನಿನ್ನ ಮಕ್ಕಳ ಮೂಲಕ ಕರ್ತನೆ ಅಪ್ಪ ನಮ್ಮ ಆತ್ಮಕ್ಕೆ ಅದು ಜೀವ ಆತ್ಮವಾಗಿರುವಂತಹ ವಾಕ್ಯಗಳ ಮೂಲಕ ಈ ಬೆಳಗಿನ ಛಾವದಲ್ಲಿ ನಿನ್ನ ಮಾತನಾಡುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ ಸದಾ ಕಾಲವು ನಿನ್ನ ಮಕ್ಕಳಾದ ನಮ್ಮೆಲ್ಲರೊಟ್ಟಿಗೆ ನಿನ್ನ ಶುಭವು ನಿನ್ನ ಕೃಪೆ ನಮ್ಮ ಹಿಂಬಾಲಿಸುವಂತೆ ನಮ್ಮ ನಡೆಸುವಂತ ನಮ್ಮ ಒಳ್ಳೆ ಕುರುಬನಾಗಿರುವಂತ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಸ್ತೋತ್ರಗಳನ್ನು ಬೇಡುತ್ತೇನೆ ಕರ್ತನೆ. ಆಮೆನ್. ನಾವು ನಿಂತಿರುವ ಹಾಗೆ ಸತ್ಯವೇದಗಳನ್ನ ಮತ್ತಾಯನ ಸುವಾರ್ತೆ ತಿಳ್ಕೊಳ್ಳೋಣ. As we are standing, let's turn our Bible to Gospel according to Matthew, chapter 7, verses from 21 to 23. ಮತ್ತಾಯ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಚನ ಓದುವವರಾಗಿದೆ ಪ್ರಿಯರೇ. We are going to read from Matthew chapter 7, verses from 21 to 23. ನಮ್ಮ ಮಧ್ಯದಲ್ಲಿರುವಂತ ಬ್ರದರ್ ಅಂತೋನಿ ಅವರು ಈ ವಚನನ ಓದಬೇಕಂತ ಹೇಳ್ಕೊಳ್ತೇನೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕರಾಜ್ಯದಲ್ಲಿ ಸೇರುವವರೆಲ್ಲರೂ ಪರಲೋಕಗಳ ತಂದೆಯ ಚಿತ್ರದಂತೆ ನಡೆಯುವವನೇ ಪರಲೋಕರಾಜ್ಯಕ್ಕೆ ಸೇರುವರು. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೇವಗಳ ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಾತ್ರ ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ ನಾನಿಂದು ನಿಮ್ಮ ಕುರಿತು ಕಾಣೆ ಧರ್ಮವನ್ನು ನೀವು ನಡೆಯುವವರ ನನ್ನಿಂದ ತೊಲಗಿ ಹೋಗಿದೆ ಎಂದು ಎಲ್ಲರ ಮುಂದೆ ಹೇಳಿಬಿಡುತ್ತದೆ. ದೇವರ ವಾಕ್ಯಗಳನ್ನ ಆಶೀರ್ವದಿಸಿ ಎಲ್ಲರೂ ಕೂತ್ಕೊಳ್ಳೋಣ. ಕಾಣಿಕೆ ಸಮಯ. ಈ ಲೋಕದಲ್ಲಿ ನೀನೇ
ಮಹಿಮೆಯಾಗಿ ನಮ್ಮ ನಡೆಸಿದ ಆರಾಧನೆಯಲ್ಲಿ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು ಮದುವೆ ದಿನ ಆಚರಿಸಿಕೊಳ್ಳುವಂಥ ದಯವಿಟ್ಟು ಎದುರಿಸಿಕೊಳ್ಳ ನಿಮಗಾಗಿ ಪ್ರಾರ್ಥನೆ ಮಾಡುವುದಾಗಿದ್ದೇವೆ. So we are going to celebrate the birthdays and the marriage days. ನಿಮ್ಮ ಹೆಸರು ಅನನ್ಯಾಗೆ ಬರ್ತಾರೆ. ಲಿಸಾಗೆ ಕಿಲೋವಿನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪಾಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಬೆಳಿಗ್ಗೆ ಜಾವದಲ್ಲಿ ನಮ್ಮ ನಡೆಸಿದಂಥ ದೇವನೇ ನಿನ್ನ ಒಳ್ಳೆಯತನಕ್ಕಾಗಿ ನನಗೆ ಸ್ತೋತ್ರ ರಾಜ. ಬಲದಿಂದಲ್ಲ ಪರಾಕ್ರಮದಿಂದ ಎಸಪ್ಪ ನಿನ್ನ ಪರಿಶುದ್ಧ ಆತ್ಮಂದರೆ ನಮ್ಮ ನಡೆಸ್ತಾ ಇದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ನನ್ನ ಮಗನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಚಿಕ್ಕ ಮಗುವನ್ನು ಕರ್ತನೆ ಈ ವಯಸ್ಸಿನಿಂದ ನಿನ್ನ ಮಗುವಾಗಿ ಬೆಳೆಸಲಿಕ್ಕೆ ನಾನು ಒಪ್ಪಿಸಿಕೊಳ್ಳುತ್ತೇನಪ್ಪ. ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು, ಜ್ಞಾನ ಕೊಡು ಎಸಪ್ಪ. ಈ ಲೋಕದ ಯಾವ ಕೆಟ್ಟ ಕಾರ್ಯಗಳ ಮಗನ ಮುಟ್ಟದಂತೆ, ಸೈತಾನ ಯಾವ ಅಂಧಕಾರ ಶಕ್ತಿಗಳ ಮಗನ ಮುಟ್ಟದಂತೆ ನೀನೇ ಕಾಯ್ದು ಕಾಪಾಡಿಕೊಳ್ಳಬೇಕು ನಾನು ಬೇಡುತ್ತೇನೆ. ಆ ತಂದೆ ತಾಯಿಗಳನ್ನು ಮುಟ್ಟು ರಾಜ ನವೀನ ಭಾಗ್ಯನ ಮುಟ್ಟಿಗೆ ಸಪ್ಪ ಆ ಮಕ್ಕಳ ಮಗುವಿಗೆ ಒಂದು ಮಾದರಿಯಾಗಿರುವಂತೆ ಆತ್ಮಿಕವಾಗಿ ಆ ಮಗನ ಬೆಳೆಸೋದಕ್ಕೆ ನೀವು ಬೇಕಾಗುವಂಥ ಆ ಮಕ್ಕಳಿಗೆ ಬೇಕಾದ ಬಲವನ್ನು ಕೊಟ್ಟು ನಡೆಸೋದಕ್ಕೆ ನಾವು ಒಪ್ಪಿಸಿಕೊಡುತ್ತೇನಪ್ಪ. ಯಾವುದರಿಂದ ಫಿಲೋಮಿನ ಮಗನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ವಯಸ್ಸಾದ ಕಾಲದಲ್ಲಿ ಆ ಮಗನಿಗೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಆರೋಗ್ಯವನ್ನು ದಯಪಾಲಿಸಿ ಕೊಡು ಕರ್ತ, ನಿನ್ನ ಆಲೋಚನೆ ಕೊಡು ಕರ್ತನೆ ಅಪ್ಪ. ಹೌದು ರಾಜ, ಮನೆಯ ಹಿರಿಯರಾಗಿ ಕರ್ತನೆ, ಹೌದು ಎಸಪ್ಪ, ಅವರು ತನ್ನ ಮಕ್ಕಳಿಗೆ ಕರ್ತನೆ ಒಂದು ಮಾದರಿಯಾಗಿರುವಂತೆ ಕರ್ತನೆ ಬಲ ಕೊಡು ಕರ್ತ. ಬೇಕಾಗಿರುವಂಥ ನಿನ್ನ ಪರಲೋಕದ ಜ್ಞಾನ ಬಲವನ್ನು ಕೊಟ್ಟು ನಡೆಸಬೇಕು ಒಪ್ಪಿಸಿಕೊಡುತ್ತೇನೆ. ಎಸ ಮಗನ ಆಶೀರ್ವದಿಸು ಅಪ್ಪ. ಯವನಸ್ಥ ಮಗಳು ನಿನ್ನಲ್ಲಿ ಕರ್ತನೆ ಬೆಳೆಯುವಂತೆ ಕಾರ್ಯ ಮಾಡಪ್ಪ. ಕಣ್ಣಿಗೆ ಕಾಣದಲ್ಲ ಒಳ್ಳೆಯದನ್ನು ಮಗಳು ಕರ್ತನೆ ನೆನೆಸದಂತೆ ನಿನ್ನನ್ನು ಕರ್ತನೆ ದೃಷ್ಟಿಸಿ ನೋಡುವಂತೆ ಕಾರ್ಯ ಮಾಡಪ್ಪ. ಬೇಕಾಗಿರುವಂಥ ನಿನ್ನ ಒಂದು ಕರ್ತನೆ ಅಪ್ಪ ಜ್ಞಾನವನ್ನು ಕೊಡು ಕರ್ತ. ಕೆಟ್ಟದ್ದು ಒಳ್ಳೆಯದು ಯಾವುದೆಂದು ಕರ್ತನೆ ವಿವೇಚಿಸುವಂಥ ಒಂದು ಕರ್ತನೆ ಬುದ್ಧಿಯನ್ನು ಆ ಮಗಳಿಗೆ ಕೊಡು ಎಸಪ್ಪ. ರಾಜ ಅವರ ತಾಯಿಗಳ ಮಗಳಿಗೆ ಒಂದು ಮಾದರಿಯಾಗಿರುವಂತೆ ಒಂದು ಸಾಕ್ಷಿಗಳಾಗಿರುವಂತೆ ಕಾರ್ಯ ಮಾಡಪ್ಪ. ಲೋಕ ಕೆಟ್ಟದಾಗಿದೆ ಕರ್ತ, ಆದರೆ ನಿನ್ನಲ್ಲಿರುವಂಥ ಮಕ್ಕಳಾದರೂ ನೀನು ಪರಿಶುದ್ಧವಾಗಿ ನಡೆಸುವಂಥ ದೇವನಾಗಿದ್ದಿ. ಆ ಮಗಳು ಸಹ ಪರಿಶುದ್ಧವಾಗಿ ನಡೆಸಬೇಕು ನಾವು ಒಪ್ಪಿಸಿಕೊಡುತ್ತೇನೆ. ಮತ್ತು ತಾವರ್ತಿ ಕರ್ತನೆ ಇಬ್ಬರು ಮಕ್ಕಳನ್ನ ಈ ಮೂವರು ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅವರನ್ನ ಬಲಪಡಿಸು ಅಪ್ಪ. ವರ್ಷವನ್ನ ಕಾಯ್ದಂಥ ದೇವರು ಮುಂದಿನ ವರ್ಷದಲ್ಲಿ ಮಹಿಮೆಯಾಗಿ ಮಕ್ಕಳು ನಡೆಸಬೇಕು ನಾವು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಈ ಸಮಯದಲ್ಲಿ ಕಾಣಿಕೆಯನ್ನು ಒಪ್ಪಿಸಿಕೊಡುತ್ತೇನಪ್ಪ. ಕೊಟ್ಟಿರುವಂಥ ಪ್ರತಿಯೊಂದು ಕರೆಗಳನ್ನ ಆಶೀರ್ವದಿಸಿದಂತ ನಿನ್ನಿಂದ ಮಕ್ಕಳು ಪ್ರತಿಫಲ ಹೊಂದಿಕೊಳ್ಳುವಂಥ ಮಕ್ಕಳಾಗಿದ್ದಾರೆ. ಹೌದು ರಾಜ, 100ರಷ್ಟು ಅವರನ್ನು ಪ್ರತಿಫಲ ಕಾಣುವಂತೆ ನೀನು ಕಾರ್ಯ ಮಾಡಪ್ಪ. ಅವರ ಕುಟುಂಬದಲ್ಲಿರುವಂಥ ಎಲ್ಲ ಕೊರತೆಗಳು ನೀಗಿಸು ಕರ್ತ. ಕೊಡದಿರುವಂತಹ ಕರೆಗಳು ಮುಂದಿನ ಕರ್ತನೆ ದಿನಗಳಲ್ಲಿ ಕೊಡುವುದಕ್ಕೆ ಮನಸ್ಸು ಮಾಡುವಂತೆ ನೀ ಕಾರ್ಯ ಮಾಡಿ. ನೀನು ಕೊಟ್ಟವರು ಯಾರು ಕರ್ತನೆ ಕೆಟ್ಟು ಹೋಗುವುದಿಲ್ಲ ಎಸಪ್ಪ. ನೀನು ನಮಗೆ ಆಜ್ಞೆಯಾಗಿ ಕೊಟ್ಟಿದ್ದೆಲ್ಲ ಕರ್ತ. ಸಭೆಯ ಉದ್ಧಾರಕ್ಕಾಗಿ ಅಪ್ಪ, ರಾಜ್ಯದ ವಿಸ್ತಾರಕ್ಕಾಗಿ ಈ ಹಣವನ್ನು ಉಪಯೋಗಿಸುವಂತೆ ನೀನು ಕರ್ತನೆ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಅಪ್ಪ ಈ ಒಂದು ವೇಳೆಯಲ್ಲಿ ವೇದ ಭಾಗವಂತ ನಾನು ಒಪ್ಪಿಸಿಕೊಡುತ್ತೇನೆ. ಒಪ್ಪಿಕೊಡುವಂತಹ ಮಗನ ಅಭಿಷೇಕಿಸುವ ಆಶೀರ್ವದಿಸು ಕರ್ತ. ನೀನು ಮಾತನಾಡು, ನಾವು ಕೇಳುತ್ತೇವಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪುತ್ರನೇ. ಎಲ್ಲರೂ ಚೆನ್ನಾಗಿದ್ದೀರಾ? ಆಮೇಲೆ ದೇವ ನಮ್ಮ ಚೆನ್ನಾಗಿಟ್ಟಿದ್ದಾನೆ. ಸ್ವಲ್ಪ ನೆನೆಸಿ ನೋಡುವುದಾದ್ರೆ ಎಷ್ಟು ಒಳ್ಳೆಯವನಾಗಿದೆ ನನ್ನ ಯೇಸಪ್ಪ ಅಂದ್ರೆ. ಪ್ರತಿ ದಿನ ನಮ್ಮೊಂದಿಗಿದ್ದಾನೆ, ಪ್ರತಿ ಕ್ಷಣ ನಮ್ಮೊಂದಿಗಿದ್ದಾನೆ. ನಾವು ಅನೇಕ ವೇಳೆ ಆತನ ಮರೆತುಬಿಡ್ಬೋದು, ಆದರೆ ನಮ್ಮನ್ನು ಆತನು ಮರೆಯದೇ ಕಾಯ್ತಾ ಇದ್ದಾನೆ ಅಲ್ಲ. ಅಂತ ದೇವರ ಮಕ್ಕಳಾಗಿರೋ ನಾವು ಎಷ್ಟು ಸಂತೋಷವುಳ್ಳವರಾಗಿರ್ಬೇಕು. ಯಾರ ಸಂತೋಷವಾಗಿಲ್ಲ? ಆಮೇಲೆ ಸಂತೋಷವಾಗಿರ್ತೀವಲ್ಲ, ಸಂತೋಷವಾಗಿರ್ಬೇಕು ಪ್ರಿಯರೇ. ಲೋಕದಲ್ಲಿ ಏನೇನು ತಗೊಂಡೋಗಿಲ್ಲ, ತಗೊಂಡೋಗಲ್ಲ. ಲೋಕ ತಗೊಂಡೋಗಿಲ್ಲ, ಏನು ತಗೊಂಡೋಗಲ್ಲ ಅಲ್ವಾ? ಏನೇ ಇದ್ರು ಲೋಕದಲ್ಲಿ ಬಿಟ್ಟು ಹೋಗ್ಬೇಕು. ಅದಕ್ಕೋಸ್ಕರ ನಾವು ತುಂಬಾ ಕಷ್ಟಪಡೋದು ಬೇಡ, ಸರಿನಾ? ಏಸಪ್ಪ ನಮ್ಮ ನಡೆಸ್ತಾ ಇದ್ದಾನೆ. ಸಂತೋಷವಾಗಿ ಸಮಾಧಾನವಾಗಿ ನಾವು ಆತನ ಒಂದು ಹೆಸರಲ್ಲಿ ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ನಮ್ಮ ಮಧ್ಯೆ ಟೈಪ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ, ಅದು ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ಸೆಪ್ಟೆಂಬರ್ 1ನೇ ತಾರೀಕು ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಸಭೆಯಲ್ಲಿ ಬೆಳಗಿನ ಜಾವದ ಒಂದು ಆರಾಧನೆ ಇರುತ್ತದೆ. ನೀವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಬುಧವಾರ ಸಂಜೆ ಕಮನಹಳ್ಳಿ ಮತ್ತು ಹೊಯ್ಸಳ ನಗರ ಪ್ರಾಂತ್ಯದಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ಒಂದು ತಂಡದವರು ಬಂದು ಮುಂದಿನ ಭಾನುವಾರದ ಒಂದು ಸಿದ್ಧತೆ ಮಾಡಿಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಬರುವ ಭಾನುವಾರ ಅದು ಫಸ್ಟ್ ಸಂಡೇ. ಸೊ ಅದರಿಂದ ಬೆಳಗಿನ ಜಾವ ಮೊದಲನೇ ಆರಾಧನೆ 7:15 ಇರುತ್ತದೆ.
ಮತ್ತು ಎರಡನೇ ಆರಾಧನೆ 9:30 ಇರುತ್ತದೆ. ಫಸ್ಟ್ ಸಂಡೇ ಆಗಿರೋದ್ರಿಂದ ಕಮ್ಯುನಿಯನ್ ಸರ್ವಿಸ್ ಕೂಡ ಇರುತ್ತದೆ. ಕರ್ತನ ಭೋಜನ ಎಲ್ಲರೂ ಸಿದ್ಧತೆ ಉಳ್ಳವರಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಬರುವ ಭಾನುವಾರ ಸಭೆ ಆದ ನಂತರ ಅಂದ್ರೆ 11 ಗಂಟೆಗೆ ಸಭಾಪಾಲನಾ ಸಮಿತಿ ಇರುತ್ತದೆ. ಸಭಾಪಾಲನಾ ಸಮಿತಿ ಎಲ್ಲ ಸದಸ್ಯರು ಬರುವ ಭಾನುವಾರ ಕೂಡಿ ಬರಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್, ನಾಳೆ ಸಾಯಂಕಾಲ ನಾರಾಯಣ್ ರೆಡ್ಡಿ ಅವರ ಮನೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಇಲ್ಲಿ ವಿನ್ಸೆಂಟ್ ಪಲೋಟಿ ಚರ್ಚ್ ಪಕ್ಕದಲ್ಲಿ ಅವರ ಮನೆ ಇರುತ್ತದೆ. ಸೊ ಸಾಧ್ಯ ಇರುವಂತ ನೀವೆಲ್ಲರೂ ಇದರಲ್ಲಿ ಒಂದು ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಂತಾರೆ. 6 ಗಂಟೆಗೆ ಅವರ ಮನೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಸೆಪ್ಟೆಂಬರ್ 1 ಅವತ್ತು ಮಂಗಳವಾರದಂದು ನಾವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಆರಾಧನೆ ಮಾಡುವವರಾಗಿದ್ದೇವೆ. ದಯವಿಟ್ಟು ಆ ಒಂದು ಆರಾಧನೆಗೆ ಭಾಗವಹಿಸಬೇಕಂತ ಕೇಳ್ಕೊಳ್ತೇನೆ. ಅದು ಮಾತ್ರವಲ್ಲ, ನಾಳೆ ಸಾಯಂಕಾಲ ನಾರಾಯಣ ರೆಡ್ಡಿ ಅವರ ಕುಟುಂಬದಲ್ಲಿ ಅವರು ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ 6 ಗಂಟೆಗೆ. ನೀವು ಎಷ್ಟು ಜನ ಆಗುತ್ತೋ ಅಷ್ಟು ಜನ ಬಂದರೆ ಒಳ್ಳೆಯದು. ಯಾಕಂದರೆ ಅವರು ಅವಾಗವಾಗ ನಮ್ಮನ್ನು ಕರೀತಾ ಇದ್ದಾರೆ. ಏಸಪ್ಪನ್ನ ಅವ್ರ ಮನೆಗೆ ಕರೆಯುವಂಥವ್ರು ಇವತ್ತ ನಾಳೆ ಏಸಪ್ಪ ಮಕ್ಕಳಾಗಿ ಮಾರ್ಪಡ್ತಾರೆ. ಆಮೇಲೆ ನಾವು ಅವ್ರ ನಂಬಿಕೆಯಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರಿಗೇನೋ ಕಾಫಿ ಕೊಡ್ತಾರೆ, ಊಟ ಕೊಡ್ತಾರೆ, ತಗೋಲ್ಲ. ನಾವು ಹೋಗೋದೇ ಏನಕ್ಕೋಸ್ಕರ ಅಂದರೆ ಇವತ್ತರ ನಾಳೆ ಏಸಪ್ಪ ಅವ್ರನ್ನ ಮುಟ್ತಾನೆ, ಅವ್ರ ದೇವರಿಗೆ ಬಂದೇ ಬರ್ತಾರೆ ಎಂಬ ಒಂದು ದೊಡ್ಡ ಒಂದು ನಂಬಿಕೆಯನ್ನು ನಾವು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಆದಷ್ಟು ನೀವು ಆ ಒಂದು ಪ್ರಾರ್ಥನೆಗೆ ಬರಬೇಕಂತ ನಾವು ಕೇಳ್ಕೊಳ್ತೇವೆ. ಇವಾಗ ಒಂದು 10 ನಿಮಿಷ ಟೈಮ್ ಇದೆ. ನಾನು ಕಳೆದ ವಾರ 2ನೇ ಸರ್ವಿಸಲ್ಲಿ ನಾವು ಸಾಕ್ಷಿ ಟೈಮ್ ಕೊಟ್ಟಿದ್ವಿ. ಈಗ ಕೂಡ ನಾವು ಸಾಕ್ಷಿ ಟೈಮ್ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಮಧ್ಯೆ ಗಿರೀಶ್ ಅವರು ಪ್ರೀಚ್ ಮಾಡೋದು, ನಾನು ನಂಬ್ತೀನಿ ಅರ್ಧ ಗಂಟೆ ಪ್ರೀಚ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ 10 ನಿಮಿಷ ನಮ್ಗೆ ಟೈಮ್ ಇರೋದ್ರಿಂದ ನೀವು ಯಾರಾದರೂ ಸಾಕ್ಷಿ ಹೇಳ್ಬೇಕಂತ ನಿಮ್ಮ ಮನಸ್ಸಲ್ಲಿ ಪರಿಶುದ್ಧಾತ್ಮನ ಒಂದು ಪ್ರೇರಣೆ ಇರುವುದಾದರೆ ದಯವಿಟ್ಟು ಮುಂದೆ ಬಂದು ನಿಮ್ಮ ಒಂದು ಸಾಕ್ಷಿಯನ್ನು ಹೇಳ್ಬೋದು. ಕಳೆದ ವಾರ ಸಾಕ್ಷಿ ಹೇಳ್ದವ್ರು ಹೇಳ್ಬಾರ್ದು, ಸರಿನಾ? ಈಗ ಈ ಒಂದು ಇದರಲ್ಲಿ ಸರ್ವಿಸಲ್ಲಿ ನೀವು ಸಾಕ್ಷಿ ಹೇಳ್ಬೋದು. ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯವನ್ನು ಎನಿಸುವವರಾಗಿ ಸಭೆ ಮುಂದೆ ಹೇಳ್ಬೇಕಂತ ನಿಮಗೆ ಮನಸ್ಸಿರುವುದಾದರೆ, ದೇವರ ಪ್ರೇರಣೆ ಇರುವುದಾದರೆ ನೀವು ಬಂದು ಹೇಳ್ಬೇಕಂತ ಕೊಡ್ತೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ತಿಂಗಳು ನನಗೆ ತುಂಬಾ ದೇವರು ಅದ್ಭುತವಾಗಿ ನನ್ನ ಜೀವಿತದಲ್ಲಿ ನಡೆಸಿದ್ದಾರೆ. ಎಷ್ಟೋ ಹೋರಾಟ, ಒಂದು ಕಡೆ ಆಸ್ಪತ್ರೆಯಲ್ಲಿ ಹೋರಾಟ, ಒಂದು ಕಡೆ ಮನೆಯಲ್ಲಿ ಒಂದು ಹೋರಾಟ. ಈಗ ಅವಿಶ್ವಾಸಿಗಳ ಹತ್ರ ಹೇಳ್ಬೇಕಾದ್ರೆ ತುಂಬಾ ಕಷ್ಟ. ಆದ್ರೆ ನಾವು ದೇವ್ರ ಪ್ರೇಯರ್ ಮಾಡ್ತೀವಿ, ನಮ್ಗೆ ಈ ತರ ಆಗುವಾಗ ನಮ್ಗೆ ದುಃಖನೂ ಬರುತ್ತೆ, ಕಣ್ಣೀರು ಬರುತ್ತೆ. ಹೆಂಗಪ್ಪ ಇದರಿಂದ ಬಿಡುಗಡೆ ಆಗೋದು, ಇದಕ್ಕೆ ಏನು ಉತ್ತರ ಕೊಡ್ಬೇಕು ಅಂತ ಅನ್ನೋದು ತುಂಬಾನೇ ಮನಸ್ಸಿಗೆ ವೇದನೆ. ಆದ್ರೆ ದೇವ್ರು ನಮ್ಮ ಜೊತೆಲಿದ್ದು ಭಯ ಪಡ್ಬೇಡ. ನಾನು ಒಂದೇ ವಾಕ್ಯ ನನಗೆ ಹೇಳ್ತಾ ಇದ್ದಿದ್ದು, ಶೋಧನೆಯನ್ನು ಸಹಿಸಿಕೊಳ್ಳುವನು ಭಾಗ್ಯವಾನ್. ಶೋಧನೆ ಆಗಿದ ಮೇಲೆ ನಿಮಗೆ ಜೀವ ಎಂಬ ಜಯಮಾಲೆ ನಾನು ಕೊಡುತ್ತೇನೆ. ಈ ವಾಕ್ಯ ನನ್ನ ಪದೇ 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 ನನ್ನ ಜೀವನದಲ್ಲಿ, ನನ್ನ ಕಿವಿಗಳಲ್ಲಿ, ನನ್ನ ಹೃದಯದಲ್ಲಿ ಅದು ತಾಕ್ತಾನೆ ಇತ್ತು. ಸರಿ, ಏನೇ ಬರಲಿ ದೇವರಿದ ನಮ್ಮ ಜೊತೆ ಅಂತ ಹೋಗಿದ್ದಕ್ಕೆ ನನ್ನ ಮಗನ ಜೀವಿತದಲ್ಲಿ ಅವನಿಗೆ ತಲೆನೋವು ತುಂಬಾ ಅಂತ ಹೇಳ್ಬಿಟ್ಟು ಅವನು ಭಯ ಪಟ್ಟ. ಅವರ ಫ್ರೆಂಡ್ಗೆ ಬಂದ್ಬಿಟ್ಟು ತಲೆಗೆ ಕ್ಯಾನ್ಸರ್ ಇತ್ತಂತೆ. ಅವನು ಹೇಳಿದ, ಮಮ್ಮಿ ಈ ತರ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಅವ್ನು ದೇವ್ರು ನಂಬಲ್ಲ, ಆದ್ರೆ ಚರ್ಚ್ಗೆಲ್ಲ ಬರ್ತಾ ಇದ್ದ. ನಾನು ಹೇಳಿದೆ, ದೇವ್ರ ಮೇಲೆ ವಿಶ್ವಾಸ, ನಾವು ಪ್ರೇಯರ್ ಮಾಡ್ತೀವಿ ಅಂತ. ಅವಾಗ ತಂದೆ ಹತ್ರ ಹೇಳಿದ, ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಡ್ಯಾಡಿ ಅಂತ. ಹೋಗು, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ. ಇಲ್ಲ, ನೀನ್ ಬರ್ಬೇಡ, ಇವಾಗ ಕೊರೋನಾ ಇರೋದ್ರಿಂದ ನೀನ್ ಬರ್ಬೇಡ, ನಾನು ಹೋಗ್ತೀನಿ ಅಂದ್ಬಿಟ್ಟು. ನಾನ್ ಬರ್ತೀನಿ ಅಂದ್ರೆ ಅವ್ನು ಬೇಡ ಅಂತ. ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದ್ರು. ಅವಾಗ 2-3 ದಿವಸಕ್ಕೆ ನನಗೆ ಪ್ರೇಯರ್ ಮಾಡೋದ್ರಿಂದ, ಪ್ರೇಯರ್ ಅವಾಗ ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಳಿಸ್ತಾರೆ. ಅವರು ಒಬ್ಬ ಮಗನಿಗೆ ಕ್ಯಾನ್ಸರ್ ಆಗಿದೆ ತಲೆಯಲ್ಲಿ, ಅದಕ್ಕಾಗಿ ನೀವು ಪ್ರೇಯರ್ ಮಾಡ್ಕೊಳ್ಳಿ, ಆಪರೇಷನ್ ಇದೆ ಅಂತ. ನನಗೂ ತುಂಬಾ ದುಃಖ ಆಯ್ತು. ಚಿಕ್ಕ ವಯಸ್ಸು, ನಮ್ಮ ಮಗ ವಯಸ್ಸನೇ ಈ ತರ ಇದಾರಲ್ವಾ, ಎಷ್ಟೊಂದು ಕಷ್ಟ ಅಂದ್ಬಿಟ್ಟು ನಾನು ಅವನಿಗೋಸ್ಕರ ಪ್ರೇಯರ್ ಮಾಡುವಾಗ, ಈ ಪ್ರೇಯರ್ ಮಾಡ್ತಾ ಇದ್ದಾಗ ಈ ಶೋಧನೆ ನನಗೆ ಬಂದಿತ್ತು. ಅವಾಗ ಹೋಗಿ ತೋರ್ಸೋವಾಗ ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಅವಾಗ ನಾನು ಅನ್ಕೊಂಡೆ, ದೇವ್ರು ಮುಂಚೆನೆ ತನ್ನ ಮಕ್ಕಳಿಗೆ ಎಚ್ಚರಿಸ್ತಾರೆ, ಇದು ಬಂದಾಗ ನೀನು ಆ ಪರಿಸ್ಥಿತಿಯಲ್ಲಿ ನೀನ್ ಹೆಂಗ್ ಪ್ರೇಯರ್ ಮಾಡ್ತೀಯ ಅನ್ನೋ ದೇವ್ರು ನಮ್ಮನ್ನು ಪರೀಕ್ಷೆನೂ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅವಾಗ ನಾನು ಅನ್ಕೊಂಡೆ, ದೇವರು ಒಂದು ದೊಡ್ಡ ಶೋಧನೆಯಿಂದ ಒಂದು ಬಿಡುಗಡೆ ಕೊಟ್ರು. ಆ ದಿನ ತುಂಬಾ ಪ್ರೇಯರ್ ಮಾಡ್ತೀವಿ ನಾವು 3 ಜನ ಸೇರಿ ಮನೆಯಲ್ಲಿ. ಆದ್ರೆ ದೇವರು ದೊಡ್ಡ ಬಿಡುಗಡೆ ಅದರಲ್ಲೂ ಕೊಟ್ರು. ನನ್ನ ಮಗಳಿಗೂ ಒಂದು ಶೋಧನೆ ಬಂತು, ಆ ಶೋಧನೆಯಲ್ಲಿ ದೇವರು ತಪ್ಪಿಸಿದ್ರು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಮ್ಮ ಅಳಿಯನಿಗೂ ಒಂದು ಶೋಧನೆ ಬಂತು, ನಾವು ತುಂಬಾನೇ ಭಯ ಪಟ್ವಿ. ನಾವು ದೇವ್ರ ಮಕ್ಕಳಿಗೆ ಈ ತರ ಶೋಧನೆ ಬರ್ತಾ ಇದ್ದಾರೆ, ಇದೇನಿದಪ್ಪ ಅಂದ್ಬಿಟ್ಟು. ಅದರಲ್ಲೂ ದೇವರು ತಪ್ಪಿಸಿದ್ರು. ನಾನು ಅವ್ರ ಪಾಸ್ಟ್ ಹತ್ರ ಕೇಳಿದೆ, ಏನ್ ಬ್ರದರ್ ಇದು ಅಂದ್ರೆ, ಇಲ್ಲಮ್ಮ, ನೀವು ದೇವ್ರ ಹತ್ರ ಹೋಗೋಷ್ಟು ನಿಮಗೆ ಶೋಧನೆಗಳು ತುಂಬಾ ಬರುತ್ತೆ, ನೀನ್ ಧೈರ್ಯವಾಗಿರೋ, ಪ್ರೇಯರ್ ಮಾಡಿನಪ್ಪ, ನೀನ್ ಭಯ ಪಡ್ಬೇಡ ಅಂತ. ಅವಾಗ ದೇವ್ರ ಹತ್ರ ನಾನು ಕೇಳಿದೆ, ದೇವ್ರೆ ನಾನು ಏನ್ ತಪ್ಪು ಮಾಡಿದ್ರೆ ನನಗೆ ತೋರಿಸ್ಕೊಡು. ನನಗೆ ಇದೆ, ಇಲ್ಲ ನಾನು ಏನೋ ತಪ್ಪು ಮಾಡಿದ್ರೆ ಈ ತರ ಶಿಕ್ಷೆ ನನಗೆ ಇಲ್ಲ. ಅವಾಗ ಈ ವಾಕ್ಯ ನನಗೆ ಬಂದಿದ್ದು, ಶೋಧನೆಯನ್ನು ಸಹಿಸಿಕೊಳ್ಳುವನು ಭಾಗ್ಯವಾನ್.
ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ನಾನು ಕೊಡುವೇನು ಅಂತ ಆ ವಾಕ್ಯ ಕೊಟ್ಟ ಮೇಲೆ ನನಗೆ ತುಂಬಾ ಧೈರ್ಯ ಬಂತು. ದೇವರಿಗೆ ಸ್ತೋತ್ರ. ಈ ತಿಂಗಳಲ್ಲಿ ದೇವ್ರು ನನ್ನ ಜೀವಿತದಲ್ಲಿ ಎಷ್ಟು ಅದ್ಭುತಗಳು ಮಾಡಿದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ಏಸಪ್ಪ ಎಲ್ಲೋ ಇರುವಂತ ದೇವರಲ್ಲ, ನಮ್ಮೊಂದಿಗಿರುವಂತ ದೇವರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮ ತಂಗಿ ಗೊತ್ತಿದ್ದೆ ನಿಮಗೆ ಎಲ್ಲ ಬರ್ತಾ ಇದ್ರು. ನಮ್ಮ ತಂಗಿ ಚರ್ಚಿಗೆ ಹೋಗ್ತಿದ್ರೆ ಬರ್ತಾ ಇದ್ರು. ಬಂದು ಅವಳಿಗೆಲ್ಲ ಏನಾಯ್ತು ನಿಮಗೆ ಗೊತ್ತಿದೆ, ಗಂಡ ತೀರೋದು. ನಾವೇ ಮಾಡಿದ ತಪ್ಪು ಅಂತೇಳಿ ಅವಳು ತುಂಬಾನೇ ಮನ್ಸಲ್ಲಿ ಅನ್ಕೊಂಡು ನಾವು ಚರ್ಚಿಗೆ ಕರ್ಕೊಂಡು ಬಂದಿತ್ತು ಅಂತ. ಅವಳಿಗೆ ಬರೋದೇ ಇಲ್ಲ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ದೇವರ ಹತ್ರ ಬಂದಿದ್ದಾಳೆ, ದೃಢವಾಗಿ ನಂಬಿ ಅವಳು ನಿಂತಿದ್ದಾಳೆ. ನಮಗೆ ಅವಳು ಸಾಕ್ಷಿ ಹೇಳೋಳು ಹಾಕಿದ್ದಾಳೆ ಗೊತ್ತು. ಆಮೇಲೆ ನಾವು ಎಲ್ಲ ನಿಜವಾಗ್ಲೂ ಕೋರ್ಟು ಕಚೇರಿ ಎಲ್ಲ ಆಗಿಬೇಕಾಗಿತ್ತು. ಅದರೆಲ್ಲ ತಪ್ಪಿಸೋದು ನಾವೇ ಅವ್ರನ್ನ ಸಾಯಿಸ್ಬಿಡ್ತೀವಿ ಅನ್ನೋ ಥರ ಅವರೆಲ್ಲ ಮಾತಾಡೋದು. ಅದಕ್ಕೆ ಸರಿ ಎಲ್ಲಾನು ಸಮಾಧಾನ ಆಯಿತು. ದೇವರೇ ಇದರನ್ನೆಲ್ಲ ನಮ್ಮ ನಡೆಸಿದ್ದು. ನಿಜವಾಗ್ಲೂ ಎಲ್ಲರೂ ನಮ್ಮ ರಿಲೇಷನ್ ಎಲ್ಲನೂ ತುಂಬಾನೇ ನಮಗೆ ಚರ್ಚಿಗೆ ಹೋಗ್ತಿ ಹಿಂಗೆಲ್ಲ ಆಯಿತು ಮಾಡಿದ್ರು. ಆದರೆ ಅದೆಲ್ಲ ತಪ್ಪು. ದೇವರು ಒಳ್ಳೆಯವರು, ನಮ್ಮನ್ನು ಕಾದು ಕಾಪಾಡಿದ್ದಾರೆ. ದೇವರು ಸ್ತೋತ್ರ ಹೇಳ್ತೀವಿ. ನಮ್ಮನ್ನು ದೊಡ್ಡ ಕಷ್ಟದಿಂದ ಬಿಡಿಸಿದ್ರು. ಯಾವಾಗೂ ನಾವು ದೇವರಲ್ಲಿ ನಡಿಬೇಕಂತ ತುಂಬ ಆಸೆ ಇದೆ. ಹಾಗೆ ನಡೆಸಲಿ, ದೇವರು ನಡೆಸ್ತಾರೆ. ದೇವರು ಸ್ತೋತ್ರ. ನಿಜವಾಗ್ಲೂ ಮಮತಾ ಲಕ್ಷ್ಮಿ ಅವ್ರ ತಂಗಿ ಅವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಷ್ಟು ಕಷ್ಟಗಳು ಎಷ್ಟು ಭಯಂಕರವಾಗಿದ್ರು ಅಂದ್ರೆ ಅವರು ಇವತ್ತು ಅವರು ಬಲವಾಗಿ ನಿಲ್ಲೋದಕ್ಕೆ ದೇವರೊಂದು ಕಾರಣ, ದೇವರ ಆತ್ಮನೇ ಕಾರಣ. ಕೊರೋನಾ ಬರೋಕ್ಕೆ ನನ್ನ ಜೊತೆ ನನಗೆ ಥೈರಾಯ್ಡ್ ಇತ್ತು ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ. ನಾನು ಸೊಂಟ ನೋವು ತೋರ್ಸೋಕೆ ಹೋಗಿದ್ದೆ. ಥೈರಾಯ್ಡ್ ಹೊರಗಡೆ ಬಿತ್ತು. ಅಲ್ಲಿ ಹೋದ್ರೆ ಒಂದು ಡಬ್ಬೆ ಮಾತ್ರೆ ಕೊಟ್ಟು ಇಷ್ಟು ತಿನ್ಬೇಕಾಯ್ತು ಸಾರ್ ಅಂದು. ಇವತ್ತಿರ್ತೀವಿ ನಾಳೆ ಸಾಯ್ತೀವಿ, ನೀನು ಇದು ಮಾತ್ರೆ ತಿನ್ನೋವರೆಗೆ ನೀನು ಇರ್ತೀವಿ ಅಂತ ನಿಮಗೆ ಗ್ಯಾರಂಟಿ. ನಾನು ದೇವರಲ್ಲಿ ಆ ಮಾತ್ರೆ ಡಬ್ಬೆ ಇಟ್ಕೊಂಡು ಸ್ವಲ್ಪ ಈ ಮಾತ್ರೆ ಕಾಲು ಅಷ್ಟೇ ನನ್ನ ಥೈರಾಯ್ಡ್ ಕಾಯಿಲೆ ನೀನು ಇರುವಾಗ ನನಗೆ ಯಾಕೆ ಬೇಕು ಈ ಕಾಯಿಲೆ ಅಂದ್ಬಿಟ್ಟು ಒಂದೊಂದು ಮಾತ್ರೆಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಹಾಕ್ಬೇಕು. ನನ್ನ ಮಕ್ಕಳು ಕೂಡ ನಮ್ಮ ತಾಯಿಗೆ ಥೈರಾಯ್ಡ್ ಅಪ್ಪ ಏಸಪ್ಪ ನೀನು ಇರುವಾಗ ಈ ಥೈರಾಯ್ಡ್ ನಮ್ಮ ಅಮ್ಮನ ಒಳಗಡೆ ಸುಟ್ಟು ಭಸ್ಮವಾಗಲಿ. ಯೇಸುವೆ ನನ್ನ ಪರಿಶುದ್ಧವಾದ ರಕ್ತದಲ್ಲಿ ಜಯವಾಗಲಿ ಕರ್ತನೆ. ನಮ್ಮ ತಾಯಿಗೆ ಯಾವ ರೋಗವನ್ನು ಆವರಿಸಿಕೊಳ್ಳಾರ್ದಂಗೆ ಅಪ್ಪ ನಿನ್ನ ಪರಿಶುದ್ಧವಾದ ಜೀವಿಸದಿಂದ ಮಗಳ ಜೀವಿಸಾಗಿ ನೀನು ಮಾತಿಸಂತ ನನ್ನ ಮಕ್ಕಳನ್ನು ಯೇಸುವನ್ನು ಕೈಯಲ್ಲಿಟ್ಟು ಒಂದೊಂದು ಪ್ರಾರ್ಥಿಸುವಾಗೆ ಥೈರಾಯ್ಡ್ ಒಂದು ಕಾರಣವನ್ನು ಗುಣವಾಗಿ ಮತ್ತೆ ಆ ಮಾತ್ರ ಕಾಲ ಆದಷ್ಟಿಗೆ ನಾವು ತಿರುಗ ನಮ್ಮ ಯಜಮಾನರು ಚೆಕಪ್ ಮಾಡ್ಸಕ್ಕೆ ಹೋಗೋಣ ಬಾರಂದ್ರು. ಬೇಡರಿ ನಾನು ದೇವರು ನನ್ನ ಜೊತೆಲಿದ್ದಾರೆ, ನಾನು ಬರಲ್ಲ ಅಂದೆ. ಇಲ್ಲ ಬಾ ಹೋಗೋಣ ಅಂದರು. ಹೋಗಿದ್ದೀವಿ, ತಿರ್ಗಾ ಮಾಡಿಸಿದೀವಿ. ನಾರ್ಮಲ್ ಆಗಿ ರಿಪೋರ್ಟ್ ಬಂತು. ಮಾತ್ರೆನ ನಾನು ಹಾಕೊಳ್ತಾ ಇದ್ರು. ಈ ತಿಂಗಳೆಲ್ಲ ತುಂಬ ಕಷ್ಟ ಇದ್ದು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತೀವಿ. ನಮ್ಮ ಕೈಯಲ್ಲಿ ₹1 ನಿಲ್ತಾ ಇಲ್ಲ. ನಾನು ಅಂತಿದ್ದೀನಿ ನಮ್ಮ ಯಜಮಾನರಿಗೆ, ಅಂದ್ಮೇಲೆ ನಮ್ಗೆ ಇಷ್ಟು ಕಷ್ಟ ಇದೆ ಇಲ್ಲ. ಈ ಕಷ್ಟದಲ್ಲಿ ನಾವು ಜಯಿಸಿ ಬಂದ್ರೇ ನಮ್ಗೆ ದೇವರು ಒಂದು ದಾರಿ ತೋರಿಸ್ತಾರೆ. ನಿಮಗೇನು ಭಯ ಪಡಬೇಡ. ನಾವು ದೇವ್ರ ವಿರುದ್ಧವಾಗಿ ಏನನ್ನೂ ಮಾಡ್ತಾ ಇರಲ್ಲ. ಶಾಂತಿ ಸಮಾಧಾನದಿಂದ ಜೀವಿಸೋಣ. ದೇವ್ರಿಗೆ ಬಂದಿರೋ ಕಷ್ಟ ನಮಗೇನಿಲ್ಲ. ಈ ಕಷ್ಟದಲ್ಲಿ ಜಯಿಸೋಣ ನಾವು. ದೇವರು ನಮಗೊಂದು ಬಿಡುಗಡೆ ಕೊಡ್ತಾನೆ ಅಂತ ನಮ್ಮ ಯಜಮಾನ್ರಿಗೆ ದಿನ ಹೇಳ್ತಾನೆ. ನಾನು ಪ್ರಾರ್ಥಿಸ್ತೀನಿ, ನಮ್ಮ ಯಜಮಾನ್ರು ಇಲ್ಲಿಗೆ ಬರ್ಬೇಕಂತ ನಾನು ಪ್ರಾರ್ಥಿಸ್ತೀನಿ. ಅದ್ರಾಗ ಆಗ್ತಾ ಇಲ್ಲ. ನೀವೆಲ್ಲರೂ ನಮ್ಮ ಯಜಮಾನ್ಗೋಸ್ಕರ ಪ್ರಾರ್ಥಿಸ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾರೆ. ಅವರ ಹಸ್ಬೆಂಡ್ ಎಷ್ಟು ಬಾರಿಸ್ಬೇಕು ಅವ್ರಿಗಾಗಿ ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರು ಅವ್ರ ಜೀವಿತ ಸಹ ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾ ಇದ್ದಾರೆ. ನಿಮಗೆ ಏಸಪ್ಪ ನಂಬರ್ ಒಂದು ಕಾಲಕ್ಕೂ ದೇವ್ರು ಕೈ ಬಿಡೋದು. ಎಷ್ಟು ಸುಂದರವಾಗಿ ದೇವ್ರು ನಡೆಸ್ತಾನಂದ್ರೆ ಎಲ್ಲ ಕಷ್ಟಗಳ ಮಧ್ಯೆ. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಎಲ್ಲ ಚೆನ್ನಾಗಿದ್ದು ಜೀವಿಸೋದು ದೊಡ್ಡ ವಿಷಯನ ಅಲ್ವಾ? ಅಂಬಾನಿ ಜೀವಿಸ್ತಾರೆ ದೊಡ್ಡ ವಿಷಯ. ಕಷ್ಟ ಇದ್ಕೊಂಡು ಜೀವಿಸ್ತೀವಲ್ಲ, ದಟ್ಸ್ ದ ಗ್ರೇಟ್ ಥಿಂಗ್. ಅದ್ರಲ್ಲಿ ದೇವ್ರು ಎಷ್ಟು ಸುಂದರವಾಗಿ ನಮ್ಮನ್ನು ನಡೆಸ್ತಾರೆ. ದೇವ್ರು ನಾವು ಕಿಸ್ತೋತ್ರ ಅಂತ ನಾವು ಮಧ್ಯರುವಂತ ಗಿರೀಶ್ ಬೇರೆಯವರು ಕಾಯ್ತಾ ಇದ್ದಾರೆ ನಮಗೆ ಸಂದೇಶ ತರೋದಕ್ಕಾಗಿ. ಗಿರೀಶ್ ಬೇರೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ದೇವರೇ, ಅಪ್ಪ ಒಂದು ಸಮಯದಲ್ಲಿ ನಿನ್ನ ಪ್ರಸನ್ನತೆಗೆ ಬರ್ತಾದರೆ ಸ್ವಾಮಿ
ನಿನ್ನ ವಾಕ್ಯ ಹೇಳುತ್ತೆ ಸ್ವಾಮಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ದೇವರೇ ಅಪ್ಪ, ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ದಾರಿ ತೋರಿಸ್ರಿ, ನಿನ್ನ ಬೆಳಕನ್ನು ನಮಗೆ ದಯಪಾಲಿಸಿಕೊಡಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ್ತೇನೆ ತಂದೆ, ಆಮೆನ್. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿರುವಂತ ವಿಷಯ, ದೇವರು ನನ್ನ ಜೀವನದಲ್ಲಿ ಅನೇಕ ದಿನಗಳಿಂದ ಈ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಅದನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ವಾಕ್ಯವನ್ನ ಕಲಿಬೇಕಾದ್ರೆ ಅದನ್ನ ಅನುಭವಿಸಿ ತಿಳ್ಕೊಂಡಾಗ ಮಾತ್ರನೇ ಅದರಲ್ಲಿರುವಂತ ಸಾರಾಂಶವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ನಾವೆಲ್ಲ ನಮ್ಮ ಸತ್ಯವೇದಗಳನ್ನ ಯೆರೆಮೀಯನ ಪ್ರವಾದನೆ ಗ್ರಂಥ ಅದರ 18ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ ಅದರ 1 ರಿಂದ 4 ವಚನವನ್ನು ಒಬ್ರು ಓದ್ರಿ, ಇನ್ನೊಬ್ಬರು 10ನೇ ವಚನವನ್ನ ಇನ್ನೊಬ್ರು ಓದ್ಬೇಕಾಗಿ ಕೇಳ್ಕೊಡ್ತಾರೆ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲಿ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನ ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿಮಯಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. 10ನೇ ವಚನ. ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕಿದ್ದ ಮೇಲನ್ನು ಮಾಡದೇ ಇರುವೆನು. ಇಲ್ಲಿ ದೇವರು ಯೆರೆಮೀಯನಿಗೆ ಇಸ್ರಾಯೇಲ್ ಜನರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಯೆರೆಮೀಯನಿಗೆ ದೇವರು ಹೇಳಿದ್ರು, ನೀನು ಎದ್ದು ಕುಂಬಾರನ ಮನೆಗೆ ಹೋಗು, ಅಲ್ಲಿ ನಾನು ನಿನಗೆ ಮಾತಾಡ್ತೀನಿ. ಅಲ್ಲಿ ಕುಂಬಾರ ತನ್ನ ಚಕ್ರದ ಮೇಲೆ ಒಂದು ಮಡಿಕೆಯನ್ನ ಮಾಡ್ತಾ ಇದ್ದಾನೆ, ಅದು ಕೆಟ್ಟು ಹೋಗ್ತದೆ. ಅದನ್ನೇನ್ ಮಾಡ್ತಾನೆ, ತಿರ್ಗಾ ಹದ ಮಾಡಿ ತಿರ್ಗಾ ಅದನ್ನ ತನಗೆ ಸರಿತೋಚುವ ಹಾಗೆ ಅದನ್ನ ಹೊಸ ಪಾತ್ರೆಯಾಗಿ ಬದಲಾಯಿಸ್ತಾನೆ. ಇದನ್ನ ದೇವರು ಯೆರೆಮೀಯನಿಗೆ ತೋರಿಸಿ ಹೇಳಿದ್ರು, ನೋಡಿ, ಈ ರೀತಿಯಾಗಿ ನೀವು ಇಸ್ರಾಯೇಲ್ ಜನರು ಕೆಟ್ಟೋದಾಗ ನಾನು ಅವ್ರನ್ನ ಸರಿ ಮಾಡ್ತೀನಿ. ಅದೇ ನೀವು 9ನೇ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ನಾನು ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನ ಕೇಳದೆ ಹೋದರೆ, ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನ ಮಾಡಿದರೆ ನಾನು ಮನಸ್ಸನ್ನ ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕಿದ್ದ ಮೇಲನ್ನ ಮಾಡದೇ ಇರುವೆನು. ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾರೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ದೇವರು ಹೇಳುವಂತ ಮಾರ್ಗದಲ್ಲಿ ನಾವು ನಡೆಯದೆ ಹೋದ್ರೆ ದೇವರು ಮನಸ್ಸು ಬದಲಾಯಿಸಿಕೊಂಡು ಆತನು ಮಾಡಬೇಕಿದ್ದಂತ ಮೇಲನ್ನ ಮಾಡದೆ ಹೋಗ್ತಾನೆ. ತುಂಬಾ ಕಷ್ಟ ಅಲ್ಲ ಇದು, ಕೇಳಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ. ನೀನ್ ಹೆಂಗಾದ್ರೂ ಇರು, ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ಅಂತ ದೇವ್ರು ಹೇಳಲ್ಲ. ನಿನ್ನ ಜೀವಿತ ಹೇಗಾದ್ರೂ ಇರ್ಲಿ, ನಾನು ಆಶೀರ್ವಾದ ಮಾಡ್ತೀನಿ ಅಂತ ದೇವ್ರು ಹೇಳಲ್ಲ. ನೀನ್ ಹೆಂಗಾದ್ರೂ ನಡ್ಕೋ, ನಾನು ನಿನ್ನ ಹತ್ರ ಮಾತಾಡ್ತೀನಿ ಅಂತ ದೇವ್ರು ಹೇಳಲ್ಲ. ಬದಲಾಗಿ ದೇವ್ರು ಹೇಳ್ತಾರೆ, ನಾನು ಒಂದು ಜನಾಂಗವನ್ನ ನೆಟ್ಟು ಕಟ್ಟಬೇಕಾದ್ರೆ ಅದು ನನ್ನ ಮಾತನ್ನ ಕೇಳದೆ ಹೋದರೆ ನಾನು ಮನಸ್ಸನ್ನ ಬದಲಾಯಿಸ್ಕೊಳ್ತೇನೆ. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಇದಲ್ಲ. ಇವತ್ತು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರಲ್ಲಿ ಇದನ್ನ ತೋರಿಸಿದ್ರು, ಒಂದು ಮಡಿಕೆ ಮೇಲೆಯಿಂದ ಬೀಳ್ತಾ ಇದೆ, ಬಿದ್ದೋದು ಒಡೆದೋಗುತ್ತೆ. ಒಡೆದೋದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಅದನ್ನ ಕಟ್ತಾ ಇದ್ದಾನೆ, ಎಲ್ಲಾನ ತಿರ್ಗಾ ಕಟ್ತಾ ಇದ್ದಾನೆ. ದೇವ್ರಿ ಏನ್ ದೇವ್ರ ಅಂತ ಹೇಳಿದಾಗ ದೇವ್ರು ಈ ವಾಕ್ಯಗಳನ್ನ ನೆನಪಿಗೆ ತಂದ. ಇವತ್ತು ನಾವು ಕುಳಿತಿರುವಂತ ಅನೇಕರ ಜೀವನದಲ್ಲಿ ನಾವು ಆಶೀರ್ವಾದಗಳನ್ನ ಹೊಂದ್ಕೊಳ್ಬೇಕಂತ ಆಸೆ ಇದೆ, ಆದ್ರೆ ದೇವರು ಹೇಳುವಂತ ಮಾರ್ಗದಲ್ಲಿ ನಾವು ನಡೀತಾ ಇಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಮನಸ್ಸನ್ನ ಬದಲಾಯಿಸಿಕೊಳ್ಬೇಕು. ಸಮಯ ಇನ್ನು ಮೀರಿ ಹೋಗಿದೆ. ದೇವರ ಮಾತನ್ನ ಕೇಳೋಣ. ದೇವರ ಮಾತನ್ನ ಕೇಳಿ ದೇವರ ಮಾರ್ಗದಲ್ಲಿ ನಾವು ನಡೆಯುವಾಗ ಆತನು ನಮ್ಮ ಕುರಿತಾಗಿಟ್ಟಿರುವಂತ ಆಲೋಚನೆಗಳನ್ನ ಆತನು ನೆರವೇರಿಸ್ತಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ನಾವು ವಾಕ್ಯಕ್ಕೆ ಹೋಗೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 1ನೇ ವಚನವನ್ನು ಮಾತ್ರ ನಾವು ಓದೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಸಾಕು, ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ವಾಕ್ಯ ಹೇಳುತ್ತೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಾನು ಕಡೆ ಬಾರಿ ಪ್ರಸಂಗ ಮಾಡಿದಾಗ ಅದರ 2ನೇ ವಚನವನ್ನ ನಾನು ಪ್ರಸಂಗ ಮಾಡಿದೆ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಆ ವಚನದ ಕುರಿತಾಗಿ ನಾನು ಮಾತಾಡಿದೆ. ಇವತ್ತು ನಿಮಗೆ ಈ 1ನೇ ವಚನದ ಕುರಿತಾಗಿ ಮಾತಾಡ್ತಾ ಇದ್ದೆ. ಪೌಲನು ಈ ವಚನಗಳನ್ನ ಬರೀಬೇಕಾದ್ರೆ ಅನೇಕ ಬಾರಿ ನಾವು ಅನ್ಕೊಂತೀವಿ, ಆರಾಧನೆ ಅನ್ನುವಂಥದ್ದು ನನ್ನ ಒಂದು ಭಾವನೆ, ನನ್ನ ಉದ್ರೇಕ ಅಥವಾ ನನಗಿರುವಂತ ಎಮೋಷನ್ಸ್ ಇಂದ ನಾನು ಮಾಡುವಂತ ಒಂದು ಕಾರ್ಯ ಇಲ್ಲ. ಆದ್ರೆ ಆರಾಧನೆ ಅನ್ನುವಂಥದ್ದು ಅದಲ್ಲ. ಆರಾಧನೆ ಅನ್ನುವಂಥದ್ದು ನಮ್ಮ ಉದ್ರೇಕದಿಂದ ಆಗಲಿ ಅಥವಾ ನಮಗಿರುವಂತ ಭಾವನೆಗಳಿಂದ ಆಗಲಿ ಮಾಡುವಂತ ಕಾರ್ಯವಲ್ಲ.
ಬದಲಾಗಿ ದೇವರು ನನಗೆ ಮಾಡಿರುವುದನ್ನ ನೆನೆಸಿ ದೇವರನ್ನು ನಾವು ಪ್ರೀತಿ ಮಾಡುವಂಥದ್ದೇ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಪ್ರೀತಿ ಮಾಡಿದ್ದಾರೆ? ಮನುಷ್ಯನ ನಾವು ಪ್ರೀತಿ ಮಾಡ್ಬೇಕು, ನಮ್ಮ ಅಕ್ಕಪಕ್ಕದಲ್ಲಿರೋರನ್ನ ಪ್ರೀತಿ ಮಾಡಬೇಕು. ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಕು. ಆಕ್ಚುಲಿ ಲೋಕದಲ್ಲಿ ತುಂಬಾ ಕೆಟ್ಟದಾಗಿ ಕೊಡತು ನಾಡ್ತಾ ಇರುವಂತ ಒಂದು ಪದ ಅಂತ ಹೇಳಿದ್ರೆ ಅದು ಪ್ರೀತಿ. ಅದನ್ನ ಹೇಳಿದ್ರೆ ಎಲ್ಲರಿಗೂ ಮುಜುಗರ ಆಗುತ್ತೆ, ಆದ್ರೆ ಅದರ ಅರ್ಥ ತುಂಬಾ ಆಳವಾಗಿದೆ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು. ಎಷ್ಟು ಜನ ಪ್ರೀತಿ ಮಾಡಿದ್ದೀರಾ? ಈಗ ಹೇಳ್ರಿ, ಎಷ್ಟು ಜನ ಪ್ರೀತಿ ಮಾಡಿದ್ದೀರಾ? ನಾನು ಮನುಷ್ಯನ ಪ್ರೀತಿ ಮಾಡಿ, ದೇವರು ನಮ್ಗೆ ಪ್ರೀತಿ ಮಾಡಕ್ಕೆ. ಆ ಪ್ರೀತಿ ಮಾಡಬೇಕಾದ್ರೆ ನಾವು ಕೆಲವೊಂದು ಕಾರ್ಯಗಳನ್ನ ನಾವು ನೋಡ್ತೇವೆ. ಮನುಷ್ಯನಲ್ಲಿ ನಾನು ವ್ಯಕ್ತಿನ ಪ್ರೀತಿ ಮಾಡ್ಬೇಕಾದ್ರೆ ಅವ್ನು ಈ ರೀತಿಯಾಗಿ ಇರ್ಬೇಕಂತ ನಾವು ಆಸೆ ಪಡ್ತೇವೆ, ಅಥವಾ ಆ ವ್ಯಕ್ತಿ ನನ್ನೊಟ್ಟಿಗೆ ಇರಬೇಕು, ನನ್ನೊಟ್ಟಿಗೆ ಮಾತನಾಡಬೇಕು, ನನ್ನ ಆಲೋಚನೆಗಳನ್ನ ನನ್ನ ಯೋಚನೆಗಳನ್ನ ಅವನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ತೀವಿ. ಆದ್ರೆ ಯೇಸುಸ್ವಾಮಿ ನಮ್ಮನ್ನ ಪ್ರೀತಿ ಮಾಡಿದಾಗ ಅದು ಯಾವುದನ್ನು ಯೇಸುಸ್ವಾಮಿ ಮಾಡಲಿಲ್ಲ. ಬದಲಾಗಿ ಪೂರ್ಣ ಹೃದಯದಿಂದ ನಮ್ಮನ್ನ ಪ್ರೀತಿ ಮಾಡಿ, ನಿನ್ನ ಬೈತೀಯ ಪರವಾಗಿಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತೀನಿ. ನೀನನ್ನ ಶಿಲ್ಬೆಗೆ ಹಾಕ್ತೀರಾ ಹಾಕ್ರಿ, ಆದ್ರೂ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ನಿನ್ನ ಮಾನ್ಸೋದಿಲ್ವಾ ಪರವಾಗಿಲ್ಲ, ಆದ್ರೂ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂತ. ಆ ಪ್ರೀತಿಗೆ ಬದಲಾಗಿ ನಾವು ತೋರಿಸುವಂತ ಪ್ರೀತಿನೇ ಆರಾಧನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ನಾನು ಹೇಳೋದು? ದೇವರು ತೋರಿಸಿರುವಂತ ಪ್ರೀತಿಗೆ ಬದಲಾಗಿ ನಾವು ತೋರಿಸುವಂತ ಪ್ರೀತಿ ಇದೆ ನೋಡಿ, ಅದೇ ಆರಾಧನೆ. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿ. ಈಗ ನಾವು ಸ್ವಲ್ಪ ಈ ವಾಕ್ಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಇನ್ನೊಂದು ವರ್ಡ್ಗೆ ತುಂಬಾ ಅನೇಕ ಅರ್ಥಗಳಿದೆ. ಆದ್ರೆ ನಿಮಗೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಸತ್ಯವೇದಗಳನ್ನ ಯಾಜಕ ಕಾಂಡ 1ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳೋಣ. ಯಾಜಕ ಕಾಂಡ 1ನೇ ಅಧ್ಯಾಯ ಅದರ 10ರಿಂದ 13 ವಚನವನ್ನು ಯಾರಾದ್ರೂ ಓದಿ. ಯಾಜಕ ಕಾಂಡ 10ನೇ ಅಧ್ಯಾಯ 10ರಿಂದ 13. ಇದಲ್ಲದೆ ದೇವರಿಗೆ ಮೀಸಲಾದ ವಸ್ತುಗಳನ್ನು, ವಸ್ತುಗಳನ್ನು, ಶುದ್ಧವಾದವುಗಳ ಅಶುದ್ಧವಾದವುಗಳನ್ನು ವಿವೇಚಿಸುವುದು. ಯಾಜಕ ಕಾಂಡ 1ನೇ ಅಧ್ಯಾಯ 10ರಿಂದ 13. ಒಬ್ಬನು ಆಡನಾಗಲಿ ಕುರಿಯನ್ನಾಗಲಿ ಸರ್ವಾಂಗ ಹೋಮ ಮಾಡಬೇಕೆಂದಿದ್ದರೆ ಅವನು ಪೂರ್ಣಾಂಗವಾದ ಗಂಡನ್ನು ತರಬೇಕು. ಓಕೆ, ಇಲ್ಲಿ ವಾಕ್ಯ ಹೇಳ್ತಿದೆ ಪೂರ್ಣಾಂಗವಾದ ಗಂಡನ ತರಬೇಕು. ಮುಂದಕ್ಕೆ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಯಜ್ಞವೇದಿಯ ಉತ್ತರ ಕಡೆಗೆ ವಧಿಸಬೇಕು. ತರುವಾಯ ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಅವನು ಆ ಪಶುವಿನ ದೇಹವನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಯಾಚಕನು ಆ ತುಂಡುಗಳನ್ನು ತಲೆಯ ಕೋಪನ್ನು ಯಜ್ಞವೇದಿಯ ಮೇಲಿನ ಬೆಂಕಿಯಲ್ಲಿ ಕಟ್ಟಿಗೆಯ ಮೇಲೆ ಕ್ರಮವಾಗಿ ಇಡಬೇಕು. ಅದರ ಕರುಳುಗಳನ್ನು ಕಾಳುಗಳನ್ನು ನೀರಿನಲ್ಲಿ ತೊಳಿಸಿದ ನಂತರ ಯಾಚಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಇಲ್ಲಿ ಯಾಜಕ ಕಾಂಡದಲ್ಲಿ ನೀವು ನೋಡೋದಾದ್ರೆ 5 ಪ್ರಮುಖವಾದ ಯಜ್ಞಗಳ ಕುರಿತಾಗಿ ದೇವರು ಯಾಜಕರಿಗೆ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ಬರೀತಾರೆ. ಮೊದಲನೇದಾಗಿ ಇಲ್ಲಿ ನಾವು ನೋಡ್ತೇವೆ ಸರ್ವಾಂಗ ಹೋಮ ಯಜ್ಞ ಅಂತೇಳಿ ನಾವು ನೋಡ್ತೇವೆ. ಸರ್ವಾಂಗ ಹೋಮ ಯಜ್ಞ ಅಂತ ಹೇಳಿದ್ರೆ ಒಂದು ಪ್ರಾಣಿಯನ್ನ ಅವರು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸೋದೇ ಒಂದು ಸರ್ವಾಂಗ ಹೋಮ ಯಜ್ಞ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ, ಅವರು ಒಂದು ಪ್ರಾಣಿನ ತರಬೇಕಾದ್ರೆ ಅಥವಾ ಒಂದು ಪ್ರಾಣಿನ ದೇವರಿಗೆ ಬಲಿ ಕೊಡ್ಬೇಕಾದ್ರೆ ಅವರು ಅದರಲ್ಲಿ ಕೆಲವೊಂದು ಕ್ಯಾಟಗರೀಸ್ ಇರ್ತಾರೆ. ಯಾವ ರೀತಿಯಾಗಿ ಪ್ರಾಣಿ ಇರಬೇಕು. ನಾವು ಅನೇಕ ಬಾರಿ ಅನ್ಕೊಂತೀವಲ್ಲ, ನಾವು ದೇವರ ಮುಂದೆ ಬರ್ಬೇಕಾದ್ರೆ ನಾವು ಕರೆಕ್ಟ್ ಆಗಿರ್ಬೇಕು, ಆಗ ಮಾತ್ರ ನಾನು ಸಭೆಗೆ ಬರ್ತೀನಿ, ನಾನು ಪರಿಶುದ್ಧನಾಗಿದ್ದಾಗ ಮಾತ್ರ ನಾನು ಸಭೆಗೆ ಬರ್ತೀನಿ. ಯೇಸು ಸ್ವಾಮಿ ಅದನ್ನ ಬದಲಾಯಿಸಿದ. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಹೇಳ್ತದೆ ಆ ಒಂದು ಕುರಿ ಪೂರ್ಣಾಂಗವಾದ ಕುರಿ ಆಗಿರ್ಬೇಕು. ಅಂದ್ರೆ ಆ ಒಂದು ಏನದು ಯಾವುದೊಂದು ಡಿಫೆಕ್ಟ್ ಇರಬಾರ್ದು, ದೇಹದಲ್ಲಿ ಯಾವುದೇ ರೀತಿ ಡಿಫೆಕ್ಟ್ ಇರಬಾರ್ದು, ಆ ರೀತಿಯಾಗಿ ಆ ಕುರಿ ಇರಬೇಕು. ಎರಡನೇದಾಗಿ ನೀವು ಅಲ್ಲಿ ನೀವು ಗಮನಿಸಿ ನೋಡೋದಾದ್ರೆ ಅದನ್ನ ಕಟ್ ಮಾಡಿದ ನಂತರ, ಅದನ್ನ ಕೊಯ್ದ ನಂತರ ಅದರ ದೇಹವನ್ನ ನಾವು ಆ ಒಂದು ಯಜ್ಞವೇದಿಯ ಮೇಲೆ ಅವರು ಕ್ರಮವಾಗಿ ಜೋಡಿಸಬೇಕಾಗುತ್ತೆ. ಮತ್ತೆ ಅದರ ಕರುಳುಗಳನ್ನ, ಅದರ ಇಂಟೆಸ್ಟೈನ್ ಅನ್ನ ಏನ್ ಮಾಡ್ಬೇಕು, ಅವರು ನೀರಿನಿಂದ ತೊಳೆದು ಅನಂತರ ಅದನ್ನ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಇಲ್ಲಿ ನಾವು ಏನನ್ನ ನೋಡ್ತೀವಿ ಅಂದ್ರೆ, ದೇವರು ಯಾರು ದೇವರ ಬಳಿಗೆ ಬರ್ತಾರೋ ಅವರು ತಮ್ಮ ಜೀವಿತಗಳಲ್ಲಿ ಒಂದು ಹಂತವನ್ನ ಇಟ್ಕೊಳ್ಬೇಕಾದ್ರೆ ದೇವರು ಏನನ್ನ ಬಯಸ್ತಾರೋ ಅದನ್ನ ನಾವು ಮಾಡಬೇಕು.
ಆಗ ಮಾತ್ರ ಅದು ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿರ್ತದೆ. ನೋಡಿ ಇಲ್ಲಿ ಹೇಳ್ತಿದೆ, ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಅನ್ನೋದಕ್ಕೆ ಹೇಳ್ಬೇಕಾದ್ರೆ ನಾವು ದೇವರು ಏನನ್ನ ಬಯಸ್ತಾರೋ ಅದನ್ನ ನಾವು ಮಾಡಬೇಕು. ಮೊದಲನೇದಾಗಿ ಪೂರ್ಣಾಂಗವಾದ ಯಜ್ಞವಾಗಿರ್ತದೆ. ಪೂರ್ಣಾಂಗವಾದ ಯಜ್ಞ ಅಂತ ಹೇಳಿದ್ರೆ ಅರ್ಧ ಮನಸ್ಸು ಮನೆಯಲ್ಲಿ, ಅರ್ಧ ಮನಸ್ಸು ಚರ್ಚಲ್ಲಿ ಕೂತ್ಕೊಂಡು ಅರ್ಧ ಮನಸ್ಸು ಮನೇಲಿ ಇರ್ತದೆ. ಅಯ್ಯೋ ಏನ್ ಮಾಡ್ತಾ ಇದ್ದಾರೋ ಏನ್ ಮಾಡ್ತಾರೆ. ಕೆಲವೊಂದ್ಸರಿ ಸಭೆಗೆ ಬರ್ಬೇಕಾದ್ರೆ, ಚರ್ಚಿಗೆ ಬರ್ಬೇಕಾದ್ರೆ ನಮ್ಮ ಅಮ್ಮ ಕೇಳ್ತಾರೆ, ಗಿರಿ ಮಧ್ಯಾಹ್ನ ಏನ್ ಅಡಿಗೆ ಮಾಡ್ಬೇಕು? ನಾನು ಹೇಳ್ತೀನಿ ಫಸ್ಟ್ ಚರ್ಚಿಗೆ ಬನ್ರಿ, ಆಮೇಲೆ ಅದು ಚರ್ಚಿಗೆ ಮನೆಗೆ ಬಂದ್ಮೇಲೆ ಅದನ್ನ ಯೋಚನೆ ಮಾಡ. ಇವಾಗ ನಾವೇನಾರು ಅಮ್ಮ ಮನೆಗೆ ಬರ್ಬೇಕಾದ್ರೆ ಮಟನ್ ಬಿರಿಯಾನಿ ಮಾಡ್ರಿ ಅಂದ್ರೆ ಚರ್ಚಿಗೆ ಬಂದು ಅದೇ ಯೋಚನೆ, ಹೆಂಗ್ ಮಾಡ್ಬೇಕು ಮಟನ್ ಬಿರಿಯಾನಿ, ಮಟನ್ ಅಂತ ಹೋಗ್ಬೇಕು. ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ನಾವು ಮಾಡುವುದು ತಪ್ಪದೆ. ದೇವರ ಸನ್ನಿಧಿಗೆ ಬರ್ಬೇಕಾದ್ರೆ ಸಂಪೂರ್ಣವಾಗಿ ಬನ್ರಿ, ದೇವರ ಅದನ್ನು ನಮ್ಮಿಂದ ಬಯಸ್ತಾನೆ. 7 ದಿನಗಳ ಕಾಲ ನಾವು ಲೋಕದಲ್ಲಿ ನಾವು ಜೀವನ ಮಾಡ್ತೀವಿ. ಸಭೆಗೆ ಬಂದು 1.5 ಗಂಟೆ 2.5 ಗಂಟೆ ಕೂತ್ಕೊಳ್ಳೋಕೆ ನಮ್ ಕೈಲಾಗೋದಿಲ್ವಾ? ಇವತ್ತು ಅನೇಕ ಜನ ಸಂಡೇ ಭಾನುವಾರನೇ ಪ್ಲಾನ್ ಮಾಡ್ತಾರೆ, ಓಕೆ ನಾವು ಹೊರಗಡೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ದೇವರ ಸಭೆಯನ್ನ ಮಿಸ್ ಮಾಡಿ ಹೋಗ್ತಾರೆ. ದೇವ್ರು 1 ನಿಮಿಷ ನಿಮ್ಮನ್ನ ಮರೆತು ಬಿಟ್ರೆ ನಮ್ ಗತಿ ಏನಾಗ್ಬೇಕು? ದೇವ್ರು ಒಂದೇ 1 ನಿಮಿಷ ನಮ್ಮನ್ನ ಮರೆತು ಬಿಟ್ರೆ ನಮ್ ಗತಿ ಏನಾಗ್ಬೇಕು? ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವರನ್ನ ಕಾಯ್ದಕ್ಕಾಗಿ ದೂತರನ್ನ ಇಟ್ಟಿರ್ಬೇಕಾದ್ರೆ ಅಂತ ದೇವರ ಸನ್ನಿಧಿಗೆ ಬರ್ಲಿಕ್ಕೆ ನಾವ್ಯಾಕೆ ನಾಚಿಕೆ ಪಡಬೇಕು? ನಾವ್ಯಾಕೆ ಬೇಡ ಅಂತ ಹೇಳ್ಬೇಕು? ಪೂರ್ಣಾಂಗವಾದ ಯಜ್ಞವಾಗಿ ನಾವು ಬರಬೇಕು ದೇವರ ಸಮ್ಮುಖಕ್ಕೆ. ಸಂಪೂರ್ಣವಾಗಿ ನಮ್ಮನ್ನ ನಾವು ತೆಗೆದುಕೊಂಡು ಬರಬೇಕು ದೇವರ ಸಮ್ಮುಖಕ್ಕೆ. ಅದು ನಿಜವಾದ ಆರಾಧನೆ. ಈಗ ತಾನೇ ನಾವು ವಾಕ್ಯ ಓದಿದ್ವಿ, ಸ್ವಾಮಿಯವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಸಂಪೂರ್ಣವಾದ ಮನಸ್ಸಿನಿಂದ ಯಾರು ದೇವರನ್ನ ಆರಾಧನೆ ಮಾಡ್ತಾರೆ, ಸಂಪೂರ್ಣವಾದ ಮನಸ್ಸಿನಿಂದ ಯಾರು ದೇವರನ್ನ ಹಿಂಬಾಲಿಸ್ತಾರೆ, ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾವು ಗಮನಿಸೋದಿಲ್ಲಿ ಅದೇ 1ನೇ ಯಾಜಕಕಾಂಡ 1ನೇ ಅಧ್ಯಾಯ 3ನೇ ವಚನವನ್ನು ಯಾರಾದ್ರೂ ಓದ್ರಿ. ಅವನು ಧನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣಾಂಗವಾದ ಗಂಡನ್ನು ತರಬೇಕು. ತನಗೆ ಯೆಹೋವನು ಒಲಿಯುವಂತೆ. ಸಾಕು. ತನಗೆ ಯೆಹೋವನು ಒಲಿಯುವಂತೆ ಅಂದ್ರೆ ಬಟ್ಟೆ ಒಲಿಯೋದಲ್ಲ. ಒಲಿಯುವಂತೆ ಅಂತ ಹೇಳೋದು ದೇವರಿಗೆ ನಾವು ಅಪೀಲ್ ಆಗ್ಬೇಕು. ದೇವರು ನಮ್ಮ ನೋಡಿದ, ಆಹಾ ಎಷ್ಟು ಚೆನ್ನಾಗಿದೆ, ಆಹಾ ಎಷ್ಟು ಅವನ ಹೃದಯ ಎಷ್ಟು ಶುದ್ಧವಾಗಿದೆಯಪ್ಪ. ದೇವರ ಸಮ್ಮುಖಕ್ಕೆ ಬಂದು ನಾವು ಕೂತ್ಕೊಂಡು ಬೇರೆ ಬೇರೆ ಕಾರ್ಯಗಳನ್ನು ಯೋಚನೆ ಮಾಡುವಾಗ ದೇವರಿಗೆ ನಾವು ಒಲಿಯೋದಿಲ್ಲ, ಬದಲಾಗಿ ದೇವರಿಗೆ ಹೊಲಸಾಗಿ ನಾವು ಮಾಡುತ್ತೇವೆ. ಹಲ್ಲೆಲೂಯಾ. ದೇವರಿಗೆ ಹೊಲಸಾಗಿ ನಾವು ಕಾಣಿಸಬಾರದು, ದೇವರಿಗೆ ಒಲಿಯುವಂತವರಾಗಿ ನಾವು ಕಾಣಿಸಬಾರದು. ದೇವರಿಗೆ ಅಪೀಲ್ ಆಗ್ಬೇಕು. ನಮ್ಮ ನೋಡಿದ ತಕ್ಷಣ ನನ್ನ ಮಗ ಬಂದಿದ್ದಾನೆ, ನನ್ನ ಮಗಳು ಬಂದಿದ್ದಾರೆ ಸಭೆಗೆ, ಅದು ನಿಜವಾದ ಆರಾಧನೆ. ಅದಕ್ಕೆ ನೀವು ಆರಾಧನೆ ಏನಂತ ನೋಡೋದಾದ್ರೆ, ಆರಾಧನೆ ಅನ್ನೋದು ಜೀವನ ಶೈಲಿ ಆಗಿದೆ, ಲೈಫ್ ಸ್ಟೈಲ್ ಆಗಿದೆ. ನೀನು ಜೀವಿಸುವಂತ ನಿನ್ನ ಜೀವನ ಶೈಲಿ ದೇವರಿಗೆ ಆರಾಧನೆಯನ್ನು ಸಮರ್ಪಿಸ್ತದೆ. ಇವತ್ತು ನಮ್ಮ ಎಷ್ಟು ಜನರ ಜೀವಿತಗಳು ದೇವರಿಗೆ ಒಪ್ಪಿಗೆಯಾಗಿ ಕಾಣಿಸಲ್ಪಡ್ತದೆ ಅನ್ನುವಂಥ ಪ್ರಶ್ನೆನ ನಾವು ಕೇಳಿದಾಗ ನಮ್ಮನ್ನ ನಾವು ಯೋಚನೆ ಮಾಡ್ಕೊಳ್ಬೇಕು. ಇಲ್ಲಿ ಕುಳಿತಿರುವಂತೆ ನಾವೆಲ್ಲರೂ ದೇವರಿಗೆ ಒಪ್ಪಿಗೆಯಾಗಿ ನಾವು ಕಾಣಿಸಲ್ಪಡ್ತೀವಿ, ಅಥವಾ ದೇವರಿಗೆ ಒಲಿಯುವಂತೆ ನಾವು ಕಾಣಿಸಲ್ಪಡ್ತೀವಿ. ಆಗ ಮಾತ್ರ ನಾವು ಮಾಡುವಂತ ಆರಾಧನೆ ಅದು ದೇವರಿಗೆ ಸುಗಂಧ ವಾಸನೆಯಾಗಿ ಪರಲೋಕಕ್ಕೆ ಹೋಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಮ್ಮ ಜೀವಿತಗಳಲ್ಲಿ ನಾವು ಯೋಚನೆ ಮಾಡ್ಬೇಕು, ಇವತ್ತು ನಾನು ದೇವರಿಗೆ ಒಲಿಯುವಂತವನಾಗಿದ್ದೇನಾ ಅಥವಾ ಅಪೀಲ್ ಆಗ್ತಾ ಇದ್ದೀನಾ? ದೇವರ ಮುಂದೆ ನಿಂತ್ಕೊಂಡಾಗ ದೇವರ ಚೆನ್ನಾಗಿ ಕಾಣಿಸ್ತಾನೆ ಅಂತ ಇದ್ದಾರಾ? ಹೌದು, ಸಂಡೇ ಬರ್ಬೇಕಾದ್ರೆ ನಾವೆಲ್ಲರೂ ಸ್ನಾನ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ತೀವಿ, ಆದ್ರೆ ನಮ್ಮ ಹೃದಯಗಳನ್ನ ದೇವರು ನೋಡ್ತಾನೆ. ದೇವರು ನಮ್ಮ ಹೃದಯಗಳನ್ನ ಇವತ್ತು ನಮ್ಮ ಹೃದಯಗಳು ಯಾವ ಪರಿಸ್ಥಿತಿಯಲ್ಲಿದೆ, ನಮ್ಮ ಹೃದಯಗಳಲ್ಲಿ ಯಾವ ರೀತಿಯಾದ ಕಾರ್ಯಗಳು ನಡೀತಾ ಇದೆ, ಯಾವ ರೀತಿಯಾದ ಕಾರ್ಯಗಳು ನಡೀತಾ ಇದೆ, ಅದನ್ನ ನಾವು ಯೋಚನೆ ಮಾಡಿ. ಮೂರನೇದಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಬೇಕು. ಇವತ್ತು ನಮ್ಮ ಅನೇಕರ ಜೀವಿತಗಳಲ್ಲಿ ನಾವಿನ್ನೂ ದೇವರನ್ನ ಸಂಪೂರ್ಣವಾಗಿ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ದೇವರಿಗೆ ಕೊಟ್ಟಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ನಾವು ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಲಾಸ್ಟ್ ವೀಕ್ ಆಂಟಿ ಪ್ರಸಂಗ ಮಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಜೀವಿತಗಳಲ್ಲಿ ನಮಗೆ ಹೇಗ್ ಬೇಕೋ ಆದ್ರೆ ನಾವು ಜೀವನ ಮಾಡ್ತೀವಿ. ನಮಗೆ ಸಂಪೂರ್ಣವಾಗಿ ದೇವರ ಕಡೆ ಬರ್ಲಿಕ್ಕೆ ಇಷ್ಟ ಇಲ್ಲ. ನಾನು ಅನೇಕ ಬಾರಿ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಕೇಳ್ರಿ. ನಮ್ದು ಸೆಂಟ್ರಲ್ ಲೈನ್ ಇದೆ,
ಆ ಲೈನ್ ಮೇಲೆ ನಾವು ನಡೀಲಿಕ್ಕೆ ಇಷ್ಟಪಡ್ತೀವಿ. ನಮ್ಗೆ ಅನುಕೂಲ ಆದಾಗ ಪ್ರಾರ್ಥನೆ ಮಾಡ್ತೀವಿ, ತಿರ್ಗಾ ಇಲ್ವಾ ಪಾಪದಲ್ಲಿ ಇರ್ತೀವಿ. ಆದ್ರೆ ಸಂಪೂರ್ಣವಾಗಿ ದೇವರ ಕಡೆಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ನಮ್ಗೆ. ಅದೇ ರೀತಿ ಸಂಪೂರ್ಣವಾಗಿ ಪಾಪದ ಕಡೆಗೆ ಹೋಗ್ಲಿಕ್ಕೂ ಇಷ್ಟ ಇಲ್ಲ. ಈ ಜೀವಿತ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರು ಹೇಳ್ತದೆ, ನೀವು ಬೆಚ್ಚಗೂ ಅಲ್ಲದೆ ತಣ್ಣಗೂ ಅಲ್ಲದೆ ಇದ್ರೆ ಏನ್ ಮಾಡ್ತಾರಂತೆ ದೇವ್ರು ನಮ್ಮನ್ನ ಕಾರ್ ಬಿಡ್ತಾರಂತೆ. ಕಾರ್ ಬಿಡೋದಂದ್ರೆ ಏನ್ ಗೊತ್ತಾ? ವಾಮಿಟ್ ಮಾಡೋದು. ಆ ಜೀವನ ದೇವ್ರಿಗೆ ಇಷ್ಟ ಇಲ್ಲ. ಒಂದು, ದೇವ್ರ ಕಡೆಯಲ್ಲಿ ನಾವಿರ್ಬೇಕಂತೇಳಿ ದೇವರ ಆಸೆ. ಎರಡನೇದು, ಇಲ್ಲ ಸೈತಾನ್ ಕಡೆಯಲ್ಲಿ ನಾವಿರ್ತೀವಿ. ಇವತ್ತು ನಮ್ಮ ಜೀವಿತಗಳನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿದಾಗ ನಿಜವಾದ ಆರಾಧನೆ ಆಗ್ತದೆ. ಪೌಲನು ನಾನು ಮಾತಾಡ್ತೇನೆ, ನನಗೆ ತುಂಬಾ ಇಷ್ಟ. ನನಗೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಎಷ್ಟು ಚೆನ್ನಾಗಿದೆ. ನನಗೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಇವತ್ತು ನಮ್ಮ ಜೀವಿತಗಳು ನಾವು ಧೈರ್ಯವಾಗಿ ಹೇಳ್ಬೇಕು. ಅದು ಹೇಳ್ಬೇಕಂದ್ರೆ ಕೂಡ ನಮ್ಗೆ ಸಪರೇಟ್ ಧೈರ್ಯ ಬೇಕು, ಸಪರೇಟ್ ಗುಂಡಿಗೆ ಬೇಕು. ನನಗೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ. ನಾನು ದೇಹದಲ್ಲಿ ಬದುಕುವುದಾದರೆ ಕ್ರಿಸ್ತನ ಗುಣಾತಿಶಯಗಳನ್ನ ಧರಿಸಿಕೊಂಡವನಾಗಿ ನಾವು ಬದುಕಬೇಕು. ಸತ್ರೆ ನಾವು ಪರಲೋಕದಲ್ಲಿ ಕ್ರಿಸ್ತನ ಜೊತೆ ಇರಬೇಕು. ಹಾಲೆಲೂಯ, ಹಾಲೆಲೂಯ. ನೀವು ಮಕ್ಕಳಿಗೆ ಹೇಳ್ತೀರಾ ಆ ವಚನನ, ನಾನು ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಹಾಲೆಲೂಯ. ಸರಿ, ಇವಾಗ ನಾವು ನೋಡ್ತೇವೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಅಂತ ಹೇಳ್ಬೇಕಾದ್ರೆ 3 ವಿಷಯಗಳು. ಮೊದಲನೇದಾಗಿ ನಾವು ಪೂರ್ಣಾಂಗವಾಗಿ ದೇವರಿಗೆ ಸಮರ್ಪಿಸಲ್ಪಡಬೇಕು. ಎರಡನೇದಾಗಿ ದೇವರಿಗೆ ಒಲಿಯುವಂತಿರಬೇಕು. ಮೂರನೇದಾಗಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಪಿಸಬೇಕು. ಇಲ್ಲಿ ಸಜೀವ ಯಜ್ಞವಾಗಿ ಅಂತ ಬರೆಯಲ್ಪಟ್ಟಿದೆ. ಸಜೀವ ಯಜ್ಞವಾಗಿ. ಯಜ್ಞ ಅಂತೇಳಿ ಹೇಳಬೇಕಾದ್ರೆ ಒಂದು ಪ್ರಾಣಿನ ಅದನ್ನ ಸಾಯಿಸಿ ಅದನ್ನ ಯಜ್ಞವಾಗಿ ಸಮರ್ಪಿಸೋದು. ಆದ್ರೆ ಇಲ್ಲಿ ಸಜೀವ ಯಜ್ಞ ಅಂತ ಹೇಳ್ತಾ ಅಂದ್ರೆ ಜೀವಂತವಾಗಿ ಇರಬೇಕಾದ್ರೆ ನಮ್ಮನ್ನ ನಾವು ಯಜ್ಞವಾಗಿ ದೇವರಿಗೆ ಅರ್ಪಿಸೋದು. ಕ್ರೈಸ್ತಿಯ ಜೀವಿತ ಅನ್ನುವಂಥದ್ದು ಹೂವಿನ ಮೇಲೆ ನಡೆಯುವಂತ ಒಂದು ಜೀವಿತ ಅಲ್ಲ. ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಕ್ರೈಸ್ತಿಯ ಜೀವಿತ ಅನ್ನುವಂಥದ್ದು ಹೂವಿನ ಮೇಲೆ ನಡೆಯುವಂತ ಒಂದು ಜೀವಿತ ಅಲ್ಲ. ಕಲ್ಲುಗಳ ಮೇಲೆ, ಮುಳ್ಳುಗಳ ಮೇಲೆ ನಡೆಯುವಂತ ಜೀವಿತ. ಯಾವಾಗ್ಲೂ ನೋವಾಗುತ್ತೆ, ಯಾವಾಗ್ಲೂ ಚುಚ್ಚುತ್ತೆ, ಯಾವಾಗ್ಲೂ ರಕ್ತ ಬರುತ್ತೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದು, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗ್ಲಿಕ್ಕೆ ನಾವೇನ್ ಮಾಡ್ಬೇಕಂತೆ? ಪ್ರಯಾಸ ಪಡ. ಕ್ರೈಸ್ತಿಯ ಜೀವಿತ ಅನ್ನುವಂಥದ್ದು ಪ್ರಯಾಸದಿಂದ ಕೂಡಿತ್ತು. ಆದರೆ ಅದರ ಅಂತ್ಯ, ಕ್ರೈಸ್ತಿಯ ಜೀವಿತದ ಅಂತ್ಯ, ಅದು ಸಂಪೂರ್ಣವಾದದ್ದು, ಅದು ಆಶೀರ್ವಾದದ ಭರಿತವಾದದ್ದು. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಮನುಷ್ಯ ಎಷ್ಟು ವರ್ಷ ಜೀವನ ಮಾಡ್ತಾನೆ ಹೇಳಿ? ಮನುಷ್ಯ ಎಷ್ಟು ವರ್ಷ ಜೀವನ ಮಾಡ್ತಾನೆ? 70, 80. ಜಾಸ್ತಿ ಚೆನ್ನಾಗಿ ಊಟ ಮಾಡಿ ಒಳ್ಳೆ ಹೆಲ್ತಿ ಫುಡ್ ತಿಂದಿದ್ರೆ ಏನೋ ಒಂದ್ ಸ್ವಲ್ಪ 90, 95. ಅದು ಇನ್ನೂ ಸ್ವಲ್ಪ ಶಕ್ತಿ ಚೆನ್ನಾಗಿದ್ರೆ 100. ಈಗ ನಮ್ಮ ತಾತನಿಗೆ 118 ವರ್ಷ ಈಗಲೂ ನಡೀತಾರೆ. ಸ್ವಲ್ಪ ಕಣ್ ಕಾಣಿಸಲ್ಲ, ಸ್ವಲ್ಪ ಕಿವಿ ಕೇಳಿಸಲ್ಲ ಅಷ್ಟೇ. ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಆಶ್ಚರ್ಯ, ದೇವ್ರೆ ನಾವ್ ಇಷ್ಟು ವರ್ಷ ಬದುಕ್ತೀವ? ಮನುಷ್ಯ ತನ್ನ ಜೀವಿತಗಳಲ್ಲಿ 100, 120, 118, 105, 90, 70, 80 ವರ್ಷ ಬದುಕ್ತಾರೆ ಅಲ್ಲ? ನಿತ್ಯತ್ವದಲ್ಲಿ ನಾವು ಎಷ್ಟು ವರ್ಷ ಬದುಕ್ತೀವಿ? ನಿತ್ಯ ಜೀವನ ಪಡ್ಕೊಂಡ್ರೆ ಎಷ್ಟು ವರ್ಷ ಬದುಕ್ತೀವಿ? ನಿತ್ಯ ಜೀವನ ಪಡ್ಕೊಂಡ್ರೆ ನಾವು ಎಷ್ಟು ವರ್ಷ ಬದುಕ್ತೀವಿ? ಸಾವಿಲ್ಲ ರೀ. ಅದಕ್ಕೆ ಅಂತ ಜೀವಿತವನ್ನ ಪಡ್ಕೊಳ್ಲಿಕ್ಕೆ ನಾವು 80 ವರ್ಷ ಕಷ್ಟಪಡೋದು ಗೊತ್ತಾ ಅಲ್ವಾ? ಹೇಳಿ. ಯೇಸುಸ್ವಾಮಿ ಜೊತೆ ನಿತ್ಯಕ್ಕೂ ಹಸುವೆ ಇಲ್ಲ, ನಿದ್ದೆ ಇಲ್ಲ, ಗೋಳಾಟ ಇಲ್ಲ, ಕಣ್ಣೀರಿಲ್ಲ. ಅಯ್ಯೋ ನನ್ ಗಂಡ ಅನ್ನೋದಿಲ್ಲ, ಅಯ್ಯೋ ತಲೆ ತಿಂತವೆ ಮಕ್ಕಳು ಅನ್ನೋದಿಲ್ಲ, ಅಯ್ಯೋ ದುಡ್ಡಿಲ್ವೇ ಹಿಂಗಪ್ಪ ಜೀವನ ಮಾಡೋದು ಅನ್ನೋ ಚಿಂತೆ ಇಲ್ಲ. ಅಂತ ಜೀವಿತವನ್ನು ಪಡ್ಕೊಳ್ಳಿಕ್ಕೆ ನಾವ್ 80, 100 ವರ್ಷಗಳ ಕಾಲ ಯೇಸುಸ್ವಾಮಿ ಹೇಳಿದಂತ ಮಾರ್ಗದಲ್ಲಿ ನಾವು ನಡೀಲಿಕ್ಕಾಗಲ್ವಾ? ನಾವ್ ಎಷ್ಟು ಜನ ಇವತ್ತು ಅಂತ ಜೀವಿತವನ್ನು ಬಯಸ್ತೀವಿ? ಇಲ್ಲ, ನಾವು ಇಲ್ಲಿ ಇರ್ಬೇಕಾದ್ರೆ ಸುಖವಾಗಿರ್ಬೇಕು, ಲಕ್ಸುರಿ ಕಾರ್ ಬೇಕು, ಏನಂತಾರಪ್ಪ ಅದಕ್ಕೆ, ಬಕೆಟ್ ಸೀಟ್ ಬೇಕಂತೆ, ಕಂಫರ್ಟಬಲ್ ಆಗಿ ಕೂತ್ಕೊಬೇಕು ಕಾರಲ್ಲಿ.
ನನ್ನ ಪ್ರೀತಿಯ ದೇವಜನರೇ, ಕ್ರೈಸ್ತರಾಗಿರುವಂತ ನಾವು ನಮ್ಮ ಜೀವಿತಗಳಲ್ಲಿ ಯಾವಾಗ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತೇವೋ ನಮ್ಮ ಜೀವಿತ ಸುಖಕರವಾದ ಜೀವಿತವಾಗಿರಲ್ಲ, ಬದಲಾಗಿ ಮುಳ್ಳುಗಳ ಮೇಲೆ ಕಲ್ಲುಗಳ ಮೇಲೆ ನಡೆಯುವಂತ ಜೀವಿತವಾಗಿರುತ್ತೆ. ಅನೇಕರ ಅದನ್ನ ನೋಡಿ ಹೇಳಿದ್ದೇವೆ, ಬುದ್ಧಿ ಇಲ್ಲ. ಆದ್ರೆ ನಾನು ಹೇಳ್ತೇನೆ, ಶಿಲುಬೆಯ ವಿಷಯವಾದ ಮಾತು ಬೇರೆಯವರಿಗೆ ಹುಚ್ಚು ಮಾತಾಗಿ ಕಾಣಿಸ್ತದೆ, ಆದ್ರೆ ನಮಗಾದರೂ ದೇವರ ಶಕ್ತಿ ಆಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ನಮ್ಮನ್ನು ನೋಡಿ ಜನ ಏನೇ ಮಾತಾಡ್ಕೊಂಡ್ರು ಚಿಂತೆ ಮಾಡೋದು ಬೇಡ, ಬದಲಾಗಿ ನಮ್ಮ ಜೀವಿತಗಳಲ್ಲಿ ಒಂದು ದೃಢತೆ ಇರಬೇಕು. ನಾನು ಒಂದು ದಿನ ಯೇಸು ಸ್ವಾಮಿನ ನೋಡ್ತೇನೆ, ಅವಾಗ ನನ್ನ ಜೀವಿತ ಬದಲಾಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಸಜೀವ ಯಜ್ಞವಾಗಿ ಅಂತ ಹೇಳ್ಬೇಕಾದ್ರೆ ಒಂದು ವಚನ ಓದೋಣ. 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಚನ. 1 Corinthians chapter 6 verse 19 and 20. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿತಿರಬಹುದು, ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಬದಲಾಗಿ ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಈ ಸಾಕು. ಇಲ್ಲಿ ನೀವು ಎಷ್ಟು ಜನ ಫಸ್ಟ್ PUC ಓದಿದ್ದೀರಾ? ಫಸ್ಟ್ PUC ಇಂಗ್ಲಿಷ್ ಅಲ್ಲಿ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡ್ರೆ ಅದರಲ್ಲಿ ಒಂದು ಪೊಯಮ್ ಇದೆ, ಯು ಆರ್ ನಾಟ್ ಯುವರ್ಸ್ ಅಂತ ಹೇಳಿ. ಅಂದ್ರೆ ನೀನಲ್ಲ, ಬದಲಾಗಿ ನಿನ್ನೊಳಗಿರುವಾತನು ನೀನು ಅಂತೆ. ಈ ದೇಹ ನಮಗೆ ಕ್ರಯಕ್ಕೆ ಕೊಡಲ್ಪಟ್ಟದ್ದು, ಇದರಿಂದ ನಾವು ದೇವರನ್ನ ಆರಾಧನೆ ಮಾಡಬೇಕು. ಇದನ್ನ ನಾವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಬೇಕು. ಅದು ನಿಜವಾದ ಆರಾಧನೆ ಆಗಿದೆ. ಗಿರೀಶ್ ಅಂತ ಹೇಳ್ಬೇಕಾದ್ರೆ ಈಗ ನೋಡುವಂತ ಗಿರೀಶ್ ಅಲ್ಲ, ಬದಲಾಗಿ ನನ್ನ ಆತ್ಮ ಗಿರೀಶ್. ಅದು ಮುಖ್ಯ. ಈ ದೇಹವನ್ನ ನಾವು ಕಾಪಾಡಿಕೊಳ್ಬೇಕು. ಅದೇ ರೀತಿಯಾಗಿ ಈ ದೇಹದ ಮೂಲಕವಾಗಿ ನಮ್ಮ ಆತ್ಮಕ್ಕೆ ಪ್ರಯೋಜನವಾಗುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಈ ದೇಹವನ್ನ ನಾವು ಕಾಪಾಡಿಕೊಳ್ಬೇಕು. ಈ ದೇಹದಿಂದ ನಮ್ಮ ಆತ್ಮಕ್ಕೆ ಪ್ರಯೋಜನವಾಗುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಅದು ದೇವರು ನಮ್ಮಿಂದ ಬಯಸುವಂಥದ್ದು. ಅದೇ ಸಜೀವ ಯಜ್ಞ. ಎರಡನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 1-2 ವಚನಗಳನ್ನ ನಾವು ಓದ್ಕೊಳ್ಳೋಣ. Ephesians chapter 5 verse 1 and 2. ದೇವರು ನಿಮಗೆ ಪ್ರೀತಿಯಲ್ಲಿ ಕ್ಷಮಿಸಿದ್ದಾನಲ್ಲ, ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರಿಗೆ ಪ್ರಿಯರಾದ ತಕ್ಕ ಮಕ್ಕಳಾಗಿ ಆತನನ್ನ ಅನುಸರಿಸಿರಿ, ಆತನನ್ನ ಅನುಸರಿಸಿರಿ ಅಂತ ಹೇಳಿದ್ರೆ ಇಂಗ್ಲಿಷಲ್ಲಿ ನೋಡೋದಾದ್ರೆ ಇಮಿಟೇಟ್ ಹಿಮ್ ಅಂತ ಹೇಳುತ್ತೆ. ಅಂದ್ರೆ ದೇವರನ್ನ ಅನುಸರಿಸಬೇಕು. ಯೇಸು ಸ್ವಾಮಿ ಹೇಗೆ ಜೀವನ ಮಾಡಿದ್ರು ಆ ಜೀವಿತವನ್ನು ನಾವು ಅನುಸರಿಸಬೇಕು. ಯೇಸು ಸ್ವಾಮಿ ಹೇಗೆ ಜನರೊಟ್ಟಿಗೆ ತನ್ನನ್ನು ತಾನು ತೊಡಗಿಸಿಕೊಂಡ್ರು ಆ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಆ ರೀತಿಯಾದ ಒಂದು ಜೀವಿತವನ್ನ ನಮ್ಮನ್ನು ನಾವು ಮಾರ್ಪಡಿಸಿಕೊಂಡಾಗ ಮಾತ್ರ ನಾವು ನಮ್ಮ ಜೀವಿತಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಲಿಕ್ಕೆ ಸಾಧ್ಯವಾಗುತ್ತೆ. ಮೂರನೇದಾಗಿ ಫಿಲಿಪಿಯವರಿಗೆ 3ನೇ ಅಧ್ಯಾಯ ಅದರ 12-16ನೇ ವಚನ ಯಾರಾದ್ರೂ ಓದಿ. ಇಷ್ಟರೊಳಗೆ ನಾನು ಬಿರುದನ್ನು ಪಡೆಕೊಂಡು ಸಿದ್ಧಿಗೆ ಬಂದನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಇಡುವುದಕ್ಕೆ ಎದೆ ಒಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಸಾಕು. ನಮ್ಮ ಮುಂದೆ ಇಟ್ಟಿರುವಂತ ಬಿರುದನ್ನು ನಾವು ಗುರಿ ಮಾಡಿಕೊಂಡು ಓಡಬೇಕು. ಅದೇ ನಿಜವಾದ ಸಜೀವ ಯಜ್ಞ. ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳ್ತೇನೆ, ಇದೆಲ್ಲ 3 ವಿಷಯಗಳನ್ನ ನಾವು ಸಾರಾಂಶವನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಜೀವಿತಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರ ಚಿತ್ತ ನಮ್ಮ ಜೀವನದಲ್ಲಿ ನಡೆಯುತ್ತೆ ನೋಡ್ರಿ. ಅದು ಸಜೀವ ಯಜ್ಞ. ನಮ್ಮ ಆಸೆಗಳನ್ನ ನಾವು ಬಿಟ್ಟು ನಮ್ಮ ಕಾರ್ಯಗಳನ್ನ ನಾವು ಬಿಟ್ಬಿಟ್ಟು ನನಗೆ ಏನು ಬೇಕೋ ಅದನ್ನ ನಾವು ಬಿಟ್ಬಿಟ್ಟು ದೇವರು ಹೇಳುವಂತ ಮಾರ್ಗದಲ್ಲಿ ನಾವು ನಡೀತೀವಿ ನೋಡಿ, ಅದು ಸಜೀವ ಯಜ್ಞ. ಅದನ್ನು ನಾವು ಅನುಸರಿಸಿದಾಗ ನಮ್ಮ ಜೀವಿತ ನಿಜವಾದ ಆರಾಧನೆಯಾಗಿ ಮಾಡಲ್ಪಡುತ್ತದೆ. ಅದು ದೇವರಿಗೆ ಮೆಚ್ಚುಗೆ ಆಗುವಂತ ಆರಾಧನೆಯಾಗಿ ಮಾಡಲ್ಪಡುತ್ತದೆ. ಸೊ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಒಂದು ವಾಕ್ಯಗಳಿಗೆ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ದೇವರಿಗೆ ಹೇಳೋಣ, ದೇವರೇ, ನಮ್ಮ ದೇಹಗಳನ್ನ ನಿನಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಲಿಕ್ಕೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಕೇಳಬೇಕು. ದೇವರೇ, ನೀನು ಸಹಾಯ ಮಾಡಲಿ ಸ್ವಾಮಿ. ಆತನ ಮಾರ್ಗದಲ್ಲಿ ನಾವು ನಡೆಯಲಿಕ್ಕೆ ಸಿದ್ಧವಾಗಿದ್ದೇವ, ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಆತನಿಗೆ ಅರ್ಪಿಸಲಿಕ್ಕೆ ಸಿದ್ಧವಾಗಿದ್ದೇವ ಅನ್ನೋದೇ ಮುಖ್ಯ. ಇವತ್ತು ನಮ್ಮ ಜೀವಿತಗಳಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಾವು?
ನಾವೀಗ ಜೀವಿಸುವಂತ ಸ್ವಲ್ಪ ದಿನಗಳು, ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಅದು ಬದಲಾಗಿ ನಿತ್ಯ ನಿತ್ಯಕ್ಕೂ ಜೀವಿಸುವಂತ ಆ ಒಂದು ಜೀವಿತಕ್ಕೆ ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೀವಿ. ನಾವು ಯೋಚಿಸೋಣ, ದೇವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋರಾಗಿ ಕಣ್ಣುಗಳನ್ನು ಮುಚ್ಚಿ ನೀವೇಳ್ರಿ, ದೇವರೇ ನಿನಗಾಗಿ ನಾನು ಜೀವಿಸ್ತೇನೆ ಸ್ವಾಮಿ, ನಿನಗಾಗಿಯೇ ನಾ ಬಾಳುವೆ, ನನ್ನೊಡೆಯನೇ ನನ್ನೈಸುವೆ, ಶರಣಾದೆನು ನಿನ್ನ ಪ್ರೀತಿಗೆ, ನಿನಗಾಗಿಯೇ ನಾ ಬಾಳುವೆ, ನನ್ನೊಡೆಯನೇ ನನ್ನೈಸುವೆ, ಶರಣಾದೆನು ನಿನ್ನ ಪ್ರೀತಿಗೆ, ನನ್ನೊಡೆಯನೇ ನನ್ನೈಸುವೆ, ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಹಿಂದೆ ಬರುವೆ, ಹಿಂದಿರುಗೇನು, ನಿನ್ನ ಚಿತ್ತ ಮಾಡ್ಬೇನು, ನಿನ್ನ ಇಷ್ಟ ಮಾಡ್ಬೇನು, ನಿನ್ನ ಮಾರ್ಗದಲ್ಲಿ ನಾನಡೆವೆನು, ಜೀವವುಳ್ಳ ದಿನವೆಲ್ಲ ನಿನ್ನ ಪ್ರೀತಿಸುವೆನು, ನಿನ್ನ ಪ್ರೀತಿಸುವೆನು ಯೇಸುವೇ, ಜೀವವುಳ್ಳ ದಿನವೆಲ್ಲ ನಿನ್ನ ಪ್ರೀತಿಸುವೆನು, ನಿನ್ನ ಪ್ರೀತಿಸುವೆನು ಯೇಸುವೇ. ದೇವರಪ್ಪ, ನಿಮ್ಮನ್ನು ನಾವು ಪ್ರೀತಿ ಮಾಡ್ತೇವೆ ರಾಜ. ನೀನೊಬ್ಬನೇ ಪ್ರೀತಿಸಲಿಕ್ಕೆ ಯೋಗ್ಯನು ಸ್ವಾಮಿ. ನೀನೊಬ್ಬನನ್ನೇ ಆರಾಧಿಸ್ತೇವೆ ರಾಜ. ನಮ್ಮನ್ನು ನಾವು ಸಂಪೂರ್ಣವಾಗಿ ಪೂರ್ಣಾಂಗ ಯಜ್ಞವಾಗಿ ನಿಮಗೆ ಸಮರ್ಪಿಸ್ತೇವೆ. ನಮ್ಮ ಆರಾಧನೆಗಳನ್ನು ನಿಮಗೆ ಸಲ್ಲಿಸ್ತೇವೆ. ದೇವರ ನೀನು ಮಹಿಮೆ ಹೊಂದಿಕೊಳ್ಳಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ಎಲ್ಲರೂ ನಿಂತ್ಕೊಳ್ಳೋಣ. ಹಳೆಯ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇತರಗಳೇ ಆತನ ಪರಿಶುದ್ಧ ನಾಮವನ್ನು ಸ್ತುತಿಸಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಕಾಡು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು ಸದಾಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ನಿಮ್ಮನ್ನು ಆಶೀರ್ವದಿಸಿ.